ಸೋದರ ಸೋದರಿಯರೇ, ಎಲ್ಲರಿಗೂ ನಮಸ್ಕಾರಗಳು. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಳ್ಳುತ್ತಾ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸಿ ಈ ದಿನದ ಚಿಂತನಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ, ಎಲ್ಲರಿಗೂ ತುಂಬು ಹೃದಯದ ಶರಣಾರ್ಥಿಗಳು. ಮಹಾಭಾರತ ಕಥಾಸಾರ ಭಾಗ 29ಕ್ಕೆ ಕಾಲಿಟ್ಟಿದ್ದೀವಿ. ಉಪನ್ಯಾಸ 29, ಸಂಚಿಕೆ 29, 28 ಸಂಚಿಕೆಗಳು ಈಗ ಮುಗಿದಿದ್ದಾವೆ. ಹಿಂದಿನ 28ನೇ ಸಂಚಿಕೆಯಲ್ಲಿ ಯಾವ ವಿಷಯಕ್ಕೆ ನಾವು ವಿರಾಮವನ್ನು ಕೊಟ್ಟಿದ್ವಿ ಅಂತ ನೋಡೋದಾದರೆ, ಹಿಂದಿನ ಸಂಚಿಕೆಯಲ್ಲಿ ಯಾವ ವಿಷಯಕ್ಕೆ ನಾವು ವಿರಾಮವನ್ನು ಕೊಟ್ಟಿದ್ವಿ ಅಂತ ನೋಡೋದಾದರೆ, ಹಸ್ತಿನಾಪುರದ ರಾಜ್ಯಸಭೆಯಲ್ಲಿ ಎಲ್ಲ ಪಾಂಡವರು ಸೋತ್ಬಿಡ್ತಾರೆ. ಪಗಡೆ ಆಟದಲ್ಲಿ ಕೌರವರ ವಿರುದ್ಧ ಸೋತ್ಬಿಡ್ತಾರೆ. ಆಗ ದ್ರೌಪದಿಯನ್ನು ಎಳ್ಕಂಬ ಅಂತ ಹೇಳ್ತಾನೆ ದುರ್ಯೋಧನ. ಆಗ ದ್ರೌಪದಿಯನ್ನು ಅಮಾನುಷವಾಗಿ ದುಶ್ಯಾಸನ ಅಂತಕ್ಕಂಥ ಒಬ್ಬ ನರರಾಕ್ಷಸ ಎಳ್ಕೊಂಡು ಬರ್ತಾ ಇದ್ದಾನೆ. ಆಕೆ ಅಂಗಲಾಚಿ ಬೇಡಿದರೂ ಸಹ, ಆಕ್ರಂದನ ಮಾಡಿದರೂ ಸಹ ಕೇಳ್ತಾ ಇಲ್ಲ. ಬಹಳ ಧಾರಾವಾಹಿಯಲ್ಲಿ ನೋಡಿಬಿಟ್ರೆ ಅದನ್ನು ಹೃದಯ ಕಲಕ್ತದೆ. ಅಂಥ ಒಂದು ದೃಶ್ಯ ಅದು. ಆ ವಸ್ತ್ರಾಪರಣಕ್ಕೆ ಏನು ಎಳ್ಕೊಂಡು ಬರ್ತಾನಲ್ಲ, ಕೂದಲು ಹಿಡ್ಕೊಂಡು ಎಳ್ಕೊಂಬರ್ತಾನೆ. ಅಲ್ಲಿಗೆ ನಾವು ವಿಚಾರಗಳನ್ನು ನಿಲ್ಲಿಸಿದ್ವಿ. ಎಲ್ಲರೂ ಬುದ್ಧಿವಾದ ಹೇಳ್ತಾರೆ. ಆ ಧರ್ಮಸಭೆ ರಾಜ್ಯಸಭೆಯಲ್ಲಿರ್ತಕ್ಕಂಥ ಹಿರಿಯರು ಎಲ್ಲರೂ ದುರ್ಯೋಧನನಿಗೆ ಹೇಳ್ತಾರೆ, ಆದರೆ ಅವನು ಕೇಳಲ್ಲ. ದುಶ್ಯಾಸನಿಗೆ ಹೇಳ್ತಾನೆ, ಇಲ್ಲ, ದ್ರೌಪದಿಯ ವಸ್ತ್ರವನ್ನು ಕಳಚು ಅಂತಕ್ಕಂಥ ಆದೇಶವನ್ನು ಮಾಡ್ತಾನೆ. ಭೀಷ್ಮ, ದ್ರೋಣರು ಎಲ್ಲ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಆದರೆ ಯಾರಿಗೂ ತಡೆಯೋ ಶಕ್ತಿ ಇಲ್ಲ. ಅಲ್ಲಿ ಎಲ್ಲ ಘಟಾನುಘಟಿಗಳೇ ಇದ್ದರು. ಅಲ್ಲಿ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲರೂ ಇದ್ದರು, ವಿದುರ. ಆದರೆ ಅವದನ್ನು ತಡಿತಕ್ಕಂಥ ಒಂದು ಸಾಮರ್ಥ್ಯ ಅವರಲ್ಲಿ ಇರಲಿಲ್ಲ. ಯಾವುದೋ ಒಂದು ಮಾತಿಗೆ ಕಟ್ಟು ಬಿದ್ದು ಅವರು ಸುಮ್ಮನೆ ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿ ಆ ರಾಜ್ಯಸಭೆಯಲ್ಲಿ ಆಯಿತು ಅಂತಕ್ಕಂಥದ್ದು. ಮುಂದೆ ಅಲ್ಲಿದ್ದಾರೆಲ್ಲ ಅವಸಾನಕ್ಕೆ ಅದೇ ಕಾರಣ ಅಂತಕ್ಕಂಥದ್ದು ಮುಂದೆ ಬರ್ತೈತಿ. ಭೀಷ್ಮಾಚಾರ್ಯರಿಗೆ ಸಾವು ಯಾಕಾಯಿತು, ದ್ರೋಣಾಚಾರ್ಯರಿಗೆ ಸಾವು ಯಾಕಾಯಿತು ಅಂತಕ್ಕಂದರೆ ಇಂಥ ಒಂದು ಅನೈತಿಕ ಚಟುವಟಿಕೆಯನ್ನು ನೋಡಿ ಸುಮ್ಮನಿದ್ರಲ್ಲ ಮೇಧಾವಿಗಳು, ಮಹಾವೀರರು, ಶೂರರು. ಹಂಗಾಗಿ ಅವ್ರಿಗೆ ಮುಂದೆ ಸಾವು ಬರುತ್ತೆ ಅಂತಕ್ಕಂಥದ್ದನ್ನು ನೋಡ್ತೀವಿ ನಾವು. ಆಗ ದ್ರೌಪದಿ ಹೇಳ್ತಾಳೆ, ನೀವ್ಯಾರು ನನ್ನ ರಕ್ಷಣೆಯನ್ನು ಮಾಡಲ್ಲ, ನನ್ನ ರಕ್ಷಣೆಯನ್ನು ನಾನೇ ಮಾಡ್ಕೊಳ್ತೀನಿ ಅಂತ ಹೇಳ್ತಾಳೆ ದ್ರೌಪದಿ. ಆಕೆಗೆ ಗೊತ್ತಾಗ್ಬಿಡ್ತು, ಇವರಿಂದ ನನ್ನ ರಕ್ಷಣೆ ಆಗಲ್ಲ. ಯಾಕಂದ್ರೆ ಹಂಗೆ ರಕ್ಷಣೆ ಆಗಬೇಕಾಗಿತ್ತಂದರೆ ಆ ರಾಜ್ಯಸಭೆಯಲ್ಲಿ ಏನು ಅಧರ್ಮವಾಗಿ ಆಟ ನಡೀತಲ್ಲ, ಪಗಡೆ ಆಟ, ಅವಾಗಲೇ ನಿಲ್ಲಬೇಕಾಗಿತ್ತು ಅದು ಆಟ. ಆದರೆ ಅಂಥ ಅಧರ್ಮ ಆಟದಲ್ಲಿಯೂ ಸಹ ಯಾರೂ ಅವ್ರಿಗೆ ತಕರಾರು ತೆಗಿಲ್ದಂಗೆ ಕೌರವರ ಪರವಾಗಿ ಸುಮ್ಮನೆ ಕುಂತಿದ್ರಲ್ಲ. ಹಂಗಾಗಿ ಇದು ರಾಜ್ಯಸಭೆನೇ ಅಧರ್ಮ. ಇದು ರಾಜ್ಯಸಭೆ ಅಂದರೆ ಧರ್ಮಸಭೆ ಅಂತಲೇ ಹೇಳ್ತೀವಿ. ಆದರೆ ಅಲ್ಲಿ ನಡೆದಿದ್ದು ಅವತ್ತು ಹಸ್ತಿನಾಪುರದಲ್ಲಿ ಅದು ಅಧರ್ಮ ಸಭೆ. ಇದರಲ್ಲಿ ಯಾರು ನಮ್ಮನ್ನು ರಕ್ಷಣೆ ಮಾಡಲ್ಲ ಅಂತ ದ್ರೌಪದಿಗೆ ಗೊತ್ತಾಗ್ಬಿಡ್ತು. ಆಕೆಗೆ ಧರ್ಮದ ವ್ಯಾಖ್ಯಾನ ಮಾಡಿದ ದ್ರೌಪದಿ. ಧರ್ಮ ಅಂದರೆ ಏನಂತ ಕೇಳ್ತಾಳೆ ಆಕೆ. ಒಬ್ಬ ಹೆಣ್ಣನ್ನು ಅವಮಾನ ಮಾಡ್ತಕ್ಕಂಥದ್ದು ರಾಜ್ಯಸಭೆಯಲ್ಲಿ ಇದು ಧರ್ಮನ? ಇದು ಯಾವ ಧರ್ಮದಲ್ಲಿದೆ, ವಿಶ್ವದ ಯಾವ ಧರ್ಮದಲ್ಲಿದೆ ಅಂತ ಕೇಳ್ತಾಳೆ ಆಕೆ. ನಿಮಗೆ ಧರ್ಮದ ವಾಸ್ತವಿಕ ಸ್ವರೂಪ ಗೊತ್ತಿಲ್ಲ. ದಯೆಯ ಧರ್ಮದ ಮೂಲ ಅಂತ ಹೇಳ್ತೀವಿ ನಾವು. ಅದು ಏನೇ ಆಗಿರಲಿ, ಯಾವ ಧರ್ಮನೇ ಆಗಿರಲಿ, ಅದು ದಯವೇ ಧರ್ಮದ ಮೂಲ. ದಯೆ, ಅನುಕಂಪ, ಪ್ರೀತಿ, ಮಮಕಾರ ಇವೆಲ್ಲ ಇಲ್ಲ. ಇಲ್ಲಿ ಯಾವುದೂ ಇಲ್ಲ ಈ ರಾಜ್ಯಸಭೆಯಲ್ಲಿ. ಇದು ಹಂಗೆ ಧರ್ಮ ಅಂದರೆ ಏನು ಅಂತಂದು ಹೇಳ್ತಾಳೆ ಆಕೆ. ನನ್ನ ರಕ್ಷಣೆ ನಿಮ್ಮಿಂದ ಆಗೋದು. ಪಾಂಡವರು ವೀರಾದಿವೀರರು 5 ಜನ ಇದ್ದರು, ಅವ್ರ ಕೈಲಾಗಲಿಲ್ಲ. ಅದೇ ರೀತಿ ರಾಜ್ಯಸಭೆಯಲ್ಲಿ ಎಲ್ಲರೂ ಇದ್ದರು, ಯಾರ ಕೈಲಿ ನನ್ನ ರಕ್ಷಣೆ ಆಗಲ್ಲ, ನಾನೇ ರಕ್ಷಣೆಯನ್ನು ಮಾಡ್ಕೊಳ್ತೀನಿ ಅಂತಂದು ಹೇಳ್ತಾಳೆ ಆಕೆ. ವಾಪಸ್ ಬಂದ್ಲಾಕೆ ಮತ್ತೆ ರಾಜ್ಯಸಭೆಗೆ. ವಾಪಸ್ ಬಂದು ಹೇಳ್ತಾಳೆ, ನೋಡ್ರಿ, ದುಶ್ಯಾಸನನನ್ನು ಆಹ್ವಾನಿಸಿದ ದ್ರೌಪದಿ ಬಾ ಅಂತ ಕರಿತಾಳೆ ಆಕೆ. ಆಯಿತು, ನನ್ನ ವಸ್ತ್ರ ಕಳ್ಸೋಕೆ ನೀನು ರೆಡಿಯಾಗಿಯಲ್ಲ, ಬಾ, ನೀನು ನನ್ನ ರಕ್ಷಣೆಯನ್ನು ನಾನೇ ಮಾಡ್ಕೊಳ್ತೀನಿ ಅಂತಂದು ಏನು ಮಾಡ್ತಾಳೆ ಆಕೆ, ಕೈ ಮುಗಿದು ಗೋವಿಂದನನ್ನು ಸ್ಮರಣೆ ಮಾಡ್ಕೊತ ನಿಂತ್ಕೊಂಡ್ಳು. ಕೈ ಮುಖಂಡು ನಿಂತ್ಕೊಂಡ್ಬಿಟ್ಲು. ಶ್ರೀಕೃಷ್ಣನನ್ನು ಮನದಲ್ಲಿ ನೆನೆಸ್ಕೊಂಡ್ಳು. ಅವನೊಬ್ಬನೇ ಈಗ ಆಪತ್ತು ಬಾಂಧವ. ಶ್ರೀಕೃಷ್ಣ ಬಿಟ್ಟರೆ ನನ್ನ ಯಾರೂ ರಕ್ಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಗೊತ್ತಾಗ್ಬಿಡ್ತು. ಪಾಂಡವರದ 5 ಜನ ಪತಿಯಂದರೆ ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ನನ್ನ ರಕ್ಷಣೆ ಇವಾಗ ಶ್ರೀಕೃಷ್ಣನಿಂದ ಮಾತ್ರ ಸಾಧ್ಯ ಅಂತಂದು ಗೋವಿಂದನನ್ನು ಸ್ಮರಣೆಯನ್ನು ಮಾಡ್ಕೊಳ್ತಾ ಇದ್ದಾಳೆ. ಕೈ ಮುಖಂಡು ಅವ್ನು ಕರೆದ್ಲು, ಬಾ ಆಯಿತು, ನೀನು ನನ್ನ ವಸ್ತ್ರವನ್ನು ಕಳಿಸ್ ಬಾ ಅಂತಂದು ಕೈ ಮುಖಂಡು ನಿಂತ್ಕೊಂಡ್ಬಿಡ್ಲೆ.
ಆಗ ಶ್ರೀಕೃಷ್ಣನ ದ್ವಾರಕೆಯಲ್ಲಿ ಯುದ್ಧದಲ್ಲಿ ನಿರತನಾಗಿದ್ದ. ಅವನ ಕಣ್ಣಿಗೆ ಗೋಚರ ಆಯಿತು, ಎಲ್ಲ ವಿಷಯಗಳು ಗೋಚರ ಆಯಿತು. ಅವನಿಗೆ ನೆನಪಾಯಿತು, ಹಿಂದೆ ಶ್ರೀಕೃಷ್ಣನ ಕೈಗೆ ಒಂದು ಬೆರಳಿಗೆ ರಕ್ತ ಬಂದಾಗ ತನ್ನ ಒಂದು ಸೀರೆಯ ಚುಂಚನ್ನು ಅರೆದು ಕಟ್ಟಿದ್ಲಾಕಿ. ಅದು ನೆನಪಾಯ್ತು. ಆಗ ಅವನಿಗೆ ಶ್ರೀಕೃಷ್ಣನಿಗೆ ನೆನಪಾಯಿತು. ಸೀರೆ ಎಳೆಯಲು ಪ್ರಾರಂಭಿಸಿದ ದುಶ್ಯಾಸನ, ಸೀರೆ ಎಳೆಯಕ್ಕೆ ಪ್ರಾರಂಭ ಮಾಡಿದವನು. ವಸ್ತ್ರವನ್ನು ಅಕ್ಷಯ ಮಾಡಿದ ಶ್ರೀಕೃಷ್ಣ, ಇವನು ಎಳಿತಾನೆ ಇದ್ದಾನೆ ದುಶ್ಯಾಸನ. ಎಷ್ಟು ಹೇಳಿದ್ರೂ ಸೀರೆ ಕಡಿಮೆ ಆಗ್ತಾಯಿಲ್ಲ, ಆಕೆ ಮೈ ಮೇಲಿರ್ತಕ್ಕಂಥ ಬಟ್ಟೆ ಸ್ವಲ್ಪನೂ ಕಡಿಮೆ ಆಗ್ತಾಯಿಲ್ಲ. ಅವನು ಎಳಿತಾನೇ ಇದ್ದಾನೆ, ಬಟ್ಟೆ ರಾಶಿನೇ ಬೀಳ್ತಾ ಇದೆ. ರಾಜ್ಯಸಭೆಯಲ್ಲಿ ಬಟ್ಟೆ ರಾಶಿನೇ ಬೀಳ್ತಾ ಇದೆ. ಎಷ್ಟು ಹೇಳಿದ್ರೂ ಆ ಸೀರೆ ಅಂತಕ್ಕಂಥದ್ದು ಕಡಿಮೆನೇ ಆಗ್ತಾಯಿಲ್ಲ, ಅಕ್ಷಯ ಆಗ್ತಾಯಿದೆ, ಹೆಚ್ಚಾಗ್ತಾ ಇದ್ದೀನ. ಎಳೆದು ಸುಸ್ತಾದ ದುಶ್ಯಾಸನ. ಒಂದು ಸೀರೆ ರಾಶಿನೇ ಬಿದ್ದುಬಿಡ್ತು ರಾಜ್ಯಸಭೆಯಲ್ಲಿ. ಆದರೆ ಆಕೆ ದ್ರೌಪದಿ ಮೇಲಿರ್ತಕ್ಕಂಥ ಬಟ್ಟೆ ಹಂಗೇ ಇದೆ, ಒಂದು ಚೂರೂ ಬಟ್ಟೆ ಕಡಿಮೆ ಆಗಿಲ್ಲ ಅಲ್ಲಿ ದ್ರೌಪದಿ ಮೇಲೆ ಮೈ ಮೇಲಿರ್ತಕ್ಕಂಥದ್ದು. ಇವನು ಸೀರೆ ಎಳೆದು ಒಂದು ದೊಡ್ಡ ರಾಶಿನೇ ಬಿದ್ದಿದೆ. ಶ್ರೀಕೃಷ್ಣನ ಅಭಯಹಸ್ತದಿಂದ ದ್ರೌಪದಿ ಪಾರಾದ್ಲು. ಇಂಥ ಒಂದು ಪರೀಕ್ಷೆಯಲ್ಲಿ, ಅಗ್ನಿ ಪರೀಕ್ಷೆಯಲ್ಲಿ ಆಕೆ ಪಾರಾದ್ಲು. ಅಂಥ ಒಂದು ವಸ್ತ್ರದ ಪಂಜರನೇ ಏರ್ಪಟ್ಬಿಡ್ತು ಆ ದ್ರೌಪದಿ ಸುತ್ತ. ಒಂದು ಪಂಜರ ಟೈಪು ಆಕೆ ದ್ರೌಪದಿ ಕಾಣದಂಗೆ ಆ ವಸ್ತ್ರದ ಪಂಜರನೇ ಏರ್ಪಟ್ಬಿಡ್ತು ಶ್ರೀಕೃಷ್ಣನ ಒಂದು ಅಭಯಹಸ್ತದಿಂದ. ಅದೇ ರೀತಿ ಅದೇ ಸಮಯದಲ್ಲಿ ಆ ಒಂದು ರಾಜ್ಯಸಭೆಯಲ್ಲಿ ಏನಿದ್ರಲ್ಲ ಎಲ್ಲರೂ, ಭೀಷ್ಮ ಮೊದಲು ಮಾಡ್ಕೊಂಡು, ಧೃತರಾಷ್ಟ್ರ ಮೊದಲು ಮಾಡ್ಕೊಂಡು, ದುರ್ಯೋಧನ ಎಲ್ಲರೂ ಇದ್ರಲ್ಲ, ಸೇವಕರು, ರಾಜರು, ಅವರೇನು ಸೇನಾಪತಿಗಳು ಎಲ್ಲರೂ ಇದ್ರಲ್ಲ, ಅವರ ಎಲ್ಲರ ಮೈ ಮೇಲಿರ್ತಕ್ಕಂಥ ವಸ್ತ್ರ, ಒಡವೆ, ಕಿರೀಟ ಎಲ್ಲವೂ ಧೂಪ ಅಂತ ಬೀಳ್ತವೆ. ಇಡೀ ರಾಜ್ಯಸಭೆಯಲ್ಲಿ ಯಾರ ಮೈ ಮೇಲೆ ಬಟ್ಟೆ ಇಲ್ಲ. ಸೊಂಟದ ಕೆಳಗೆ ಒಂದು ಬಟ್ಟೆ ಬಿಟ್ಟರೆ ಅವರಲ್ಲಿರ್ತಕ್ಕಂಥ ಎಲ್ಲ ಆಭರಣಗಳು, ಕಿರೀಟ, ವಸ್ತ್ರ ಎಲ್ಲವೂ ಕೆಳಗೆ ಬಿದ್ದುಬಿಟ್ಟು ಎಲ್ಲರಿಗೂ ಆಶ್ಚರ್ಯ. ಒಂಥರ ಗಾಳಿ ಬಂದಂಗೆ ಬಂದು ಎಲ್ಲವೂ ಬಿದ್ದುಬಿಡ್ತಾವೆ. ದುಶ್ಯಾಸನ ಹೋಗಿ ಒಂದು ಕಡೆ ದೂರ ಬಿದ್ದುಬಿಡ್ತಾನೆ ಇಲ್ಲ. ಅದೆಲ್ಲ ಶ್ರೀಕೃಷ್ಣನ ಮಹಿಮೆ. ಆ ಸಭೆಯಲ್ಲಿದ್ದವರೆಲ್ಲರೂ ಸಹ ಬೆತ್ತಲಾಗಿಬಿಟ್ರು, ವಿವಸ್ತ್ರರಾಗಿಬಿಟ್ರು. ಭೀಷ್ಮಾಚಾರ್ಯರು ಮೊದಲು ಮಾಡಿ, ಧೃತರಾಷ್ಟ್ರ ಮೊದಲು ಮಾಡಿ, ಎಲ್ಲರಿಗೂ ಗಾಬರಿ. ಧೃತರಾಷ್ಟ್ರನಿಗೆ ಗಾಬರಿ ಆಗಿಬಿಡ್ತು, ಇದೇನು ಹಿಂಗೆ ಆಗ್ಬಿಡ್ತಲ್ಲ ಅಂತಂದು. ಅಂಥ ಒಂದು ದೊಡ್ಡ ಅವಘಡನೇ ಸಂಭವಿಸ್ಬಿಡ್ತು. ಅಂಥ ಅವಘಡ ಇವರೇನು ಒಳಗೆ ಅಂತಃಪುರದಲ್ಲಿದ್ದರಲ್ಲ, ಗಾಂಧಾರಿ, ಕುಂತಿ ಇವರೆಲ್ಲ ಓಡಿ ಬರ್ತಾರೆ ರಾಜ್ಯಸಭೆಗೆ, ಏನು ಆಗಿಬಿಡ್ತಲ್ಲ ಅಂತಂದು. ಈ ಕಡೆ ದ್ರೌಪದಿ ವಸ್ತ್ರಾಪರಣಕ್ಕೆ ಯತ್ನ ಮಾಡಿದ್ದ ದುಶ್ಯಾಸನ, ಅವನು ರಾಶಿ ಸೀರೆಯನ್ನು ಹಾಕಿದಾನ ಎಳೆದು ಎಲ್ಲರೂ ಬಿದ್ದುಬಿಟ್ರು. ಅದು ಯಾವಾಗ ನೋಡಿದರೂ ಆಘಾತ ಆಗಿಬಿಡ್ತು. ಗಾಂಧಾರಿ, ಕುಂತಿ ಎಲ್ಲರೂ ರಾಜ್ಯಸಭೆಗೆ ಬಂದರು. ಆಗ ದ್ರೌಪದಿ ಹೇಳ್ತಾಳೆ ನೋಡ್ರಿ, ದ್ರೌಪದಿಯನ್ನು ಹತ್ರಕ್ಕೆ ಬಂದರು, ಸಂತಾಯಿಸೋಣ ಅಂತ ಬಂದರು ಅವರು. ಪಾಪ ಗಾಂಧಾರಿ, ಒಳ್ಳೆ ಮನಸ್ಸಿತ್ತು ಗಾಂಧಾರಿಗೆ. ಕುಂತಿ, ಆಗ ದ್ರೌಪದಿ ಹೇಳ್ತಾಳೆ ನೋಡ್ರಿ, ನನ್ನನ್ನು ಸ್ಪರ್ಶಿಸಬೇಡಿ, ನಾನು ಮಲಿನವಾಗಿದ್ದೇನೆ. ಇವನು ನೀಚ ದುಶ್ಯಾಸನ ಅಂತ ಅದನಲ್ಲ, ಇವನು ನನ್ನ ಮುಟ್ಟಿಬಿಟ್ಟದಾನೆ, ಮುಟ್ಟಿದಕ್ಕೆ ಮೈಲಿಗೆ ಆಗೈತೆ ಅಂತ ಹೇಳ್ತಾಳಾಕಿ. ಅದು ಒಂದು ನೈತಿಕತೆ. ಅದು ನಮ್ಮ ಭಾರತೀಯ ಧರ್ಮದಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿರ್ತಕ್ಕಂಥ ಒಂದು ನೈತಿಕತೆ. ಒಂದು ಹೆಣ್ಣನ್ನು ಬೇರೆ ಗಂಡಸು ಮುಟ್ಟಿದಾಗ ಅದು ಮಲಿನ ಆಗ್ತೀನಿ ಅಂತಕ್ಕಂಥದ್ದು. ನಾನು ಮಲಿನ ಆಗಿಬಿಟ್ಟಿದ್ದೀನಿ, ಮೈಲಿಗೆ ಆಗಿದ್ದೀನಿ ನಾನು, ನೀವ್ಯಾರು ನಾನು ಮುಟ್ಟಬೇಡ್ರಿ ಅಂತ ಹೇಳ್ತಾಳಾಕಿ ದ್ರೌಪದಿ. ನಾನು ನಿಮ್ಮ ಪುತ್ರರ ಪತ್ನಿ ಅಲ್ಲ, ನಾನೀಗ ನಿಮ್ಮ ಪುತ್ರರ ಪತ್ನಿ ಅಲ್ಲ. ಯಾಕಂದರೆ ನಿಮ್ಮ ಪುತ್ರರು ಯಾರು ನಾನು ರಕ್ಷಣೆ ಮಾಡಿಲ್ಲ, ಯಾರೂ ರಕ್ಷಣೆ ಮಾಡಿಲ್ಲ, ಎಲ್ಲ ಅಸಹಾಯಕರಾಗಿಬಿಟ್ಟಿದ್ದಾರೆ. ಹಾಗಾಗಿ ನಾನು ಪತ್ನಿ ಅಲ್ಲ, ನಾನು ನಿಮ್ಮ ಕುಲವಧುವೂ ಅಲ್ಲ, ಪುತ್ರವಧುವೂ ಅಲ್ಲ ಅಂತ ಹೇಳ್ತಾಳೆ ಆಕೆ. ನಾನು ನಿಮ್ಮ ಸೊಸೆ ಅಲ್ಲ. ಕುಲವಧು, ಪುತ್ರವಧು ಅಂದರೆ ಸೊಸೆ. ಸಭೆಯಿಂದ ಹೊರಟು ಹೋಗಿ, ಇಲ್ಲಿ ಹೆಣ್ಮಕ್ಳಿಗೆ ಇಲ್ಲಿ ಅವಕಾಶ ಇಲ್ಲ. ಹೆಣ್ಮಕ್ಳಿಗೆ ಅವಮಾನ ಮಾಡಿದ್ದಾರೆ ಈ ಸಭೆಯಲ್ಲಿ, ಆ ಸಭೆಯಲ್ಲಿ. ಹಾಗಾಗಿ ನೀವು ಇಲ್ಲಿರಬೇಡ್ರಿ, ಹೋಗ್ರಿ ಅಂತ ಹೇಳ್ತಾಳೆ ದ್ರೌಪದಿ. ನನ್ನನ್ನು ಮಲಿನ ಮಾಡಿಬಿಟ್ಟಿದ್ದಾರೆ ಇವರು. ಹಾಗಾಗಿ ನೀವು ಗಾಂಧಾರಿ, ಕುಂತಿ, ನೀವು ಹೊರಗೆ ಹೋಗ್ರಿ, ಈ ಸಭೆಯಲ್ಲಿ ಇರಬೇಡ್ರಿ, ಇದು ಸ್ತ್ರೀಯರು ಬರ್ತಕ್ಕಂಥ ಸಭೆ ಅಲ್ಲ, ಇಲ್ಲಿ ಬರೀ ಅಧರ್ಮ ಐತೆ ಅಂತ ಹೇಳ್ತಾಳಾಕಿ. ಭಾಳ ಭರ್ಜರಿ ಮಾತಾಡ್ತಾಳಾಕಿ. ಒಂದೊಂದು ಮಾತುಗಳು ಸಹ ಭಾಳ ಮೌಲ್ಯವಾಗಿರ್ತಕ್ಕಂಥ ಮಾತುಗಳು, ತಿಳ್ಕೊಬೇಕಾಗಿರ್ತಕ್ಕಂಥ ಮಾತುಗಳು. ನಾನು ಮೃತ್ಯು, ಸಭೆಯಲ್ಲಿರುವ ಎಲ್ಲ ದುಷ್ಟರ ಮೃತ್ಯು ನಾನು, ಮುಂದೆ ಇವರೆಲ್ಲರೂ ಸಾಯ್ತಾರಂತ ಹೇಳ್ತಾಳಾಕಿ. ಇವರೆಲ್ಲ ಏನೀಗ ಅಧರ್ಮಿಗಳು, ಇವರೆಲ್ಲ ಧರ್ಮ ಅಂತ ಹೇಳ್ತಾರಲ್ಲ, ನನಗೆ ಅವಮಾನ ಆಗಿರೋದು ನೋಡಿ ಸುಮ್ಮನೆ ಕೂತ್ಕೊಂಡಿದ್ದಾರಲ್ಲ ಇವರು.
ಒಬ್ಬರೂ ಒಂದು ಆಕ್ಷೇಪ ವ್ಯಕ್ತಪಡಿಸಲಿಲ್ಲ, ತಕರಾರು ವ್ಯಕ್ತಪಡಿಸಲಿಲ್ಲ. ಹಂಗಾಗಿ ಇವರೆಲ್ಲರಿಗೂ ಮೃತ್ಯು ನಾನು ಇವರ ಮೃತ್ಯುವಿಗೆ ನಾನೇ ಕಾರಣ ಅಂತ ಹೇಳ್ತಾಳೆ ಆಕೆ. ಮುಂದೆ ಮಹಾಭಾರತ ಯುದ್ಧ ನಡೀತಕ್ಕಂಥದ್ದು ದ್ರೌಪದಿಯ ಒಂದು ಇಚ್ಛೆ ಅಂತಲೇ ಮಹಾಭಾರತ ಯುದ್ಧ ನಡೀತಕ್ಕಂಥದ್ದು, ಕುರುಕ್ಷೇತ್ರ ಯುದ್ಧ. ಈ ಪುರುಷರು ತಮ್ಮನ್ನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಗಾಂಧಾರಿ ಹೇಳ್ತಾಳೆ ನೋಡ್ರಿ. ಇವರೆಲ್ಲ ಹೇಡಿಗಳು, ಇಲ್ಲೇನು ಕುಂತಾರಲ್ಲ ಇವರೆಲ್ಲ ರಾಜ್ಯಸಭೆಯಲ್ಲಿ, ಇವರೆಲ್ಲ ಹೇಡಿಗಳು ಅಂತ ಹೇಳ್ತಾಳೆ ಗಾಂಧಾರಿ. ಇವರು ತಮ್ಮನ್ನು ತಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇವ್ರಿಗೆ ಗಂಡಸರೇ ಅಲ್ಲ ಅಂತ ಹೇಳ್ತಾಳೆ ಆಕೆ ಗಾಂಧಾರಿ. ಆಗ ಅರ್ಜುನ ಹೇಳ್ತಾನೆ ನೋಡ್ರಿ, ಪ್ರತೀಕಾರಕ್ಕೆ ಅವಕಾಶ ಕೊಡು ಅಂತ ಕೇಳ್ತಾನೆ ದ್ರೌಪದಿಯನ್ನು. ಇಲ್ಲ, ಇವರೇನು ನಿನಗೆ ಮಾಡಿದಾರಲ್ಲ ಅವಮಾನ ದ್ರೌಪದಿಗೆ ರಾಜ್ಯಸಭೆಯಲ್ಲಿ, ಇದಕ್ಕೆ ನಾವು ಪ್ರತೀಕಾರ ತಗೊಂತೀವಿ ಮುಂದೆ, ಇದಕ್ಕೆ ಅವಕಾಶ ಮಾಡಿಕೊಡು ಅಂತ ಅರ್ಜುನ ಕೇಳ್ತಾನೆ. ಅದಕ್ಕೆ ದ್ರೌಪದಿ ಹೇಳ್ತಾಳೆ, ನೀವೇನೋ ತಾಂತೀರಿ ಪ್ರತೀಕಾರ, ನೀವು ದಾಸರು, ನೀವು ಹೇಳಿದಿರಲ್ಲ, ನೀವು ಗುಲಾಮರು ಅಂತ ಹೇಳ್ಬಿಟ್ಟಿರಲ್ಲ ಇಲ್ಲೇ ರಾಜ್ಯಸಭೆಯಲ್ಲಿ. ಗುಲಾಮ ಏನು ಮುಂದೆ ಪ್ರತೀಕಾರ ತಾಣಕ್ಕೆ ಸಾಧ್ಯತೆ ಐತೆ? ನಿಮಗೆ ಶಕ್ತಿನೇ ಇಲ್ಲಲ್ಲ ನಿಮಗೆ. ಇಷ್ಟೆಲ್ಲ ನೋಡಿ ನನಗೆ ಅವಮರ್ಯಾದೆ ಆದ್ರೂ ನೀವು ಸುಮ್ಮನೆ ಕುಂತಿರಲ್ಲ, ನೀವೇನು ಪ್ರತೀಕಾರ ತಾಂತೀರಿ ಅಂತ ಕೇಳ್ತಾಳಕ್ಕೆ. ನಾನು ಕೇಶ ಕಟ್ಟುವುದಿಲ್ಲ, ಈಗೇನು ಕೂದಲು ಹಿಡ್ಕೊಂಡು ಎಳ್ಕೊಂಬಂದನಲ್ಲಿ ದುಶ್ಯಾಸನ, ನಾನು ನೀಚ, ನಾನು ಇನ್ನು ಮೇಲೆ ಕೂದಲನ್ನೇ ಕಟ್ಟಲ್ಲ, ಜಡೆ ಹಾಕೊಳ್ಳಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತಾಳಕ್ಕೆ. ಆ ಕೇಶವನ್ನು ನಾನು ಇನ್ಮೇಲೆ ಕಟ್ಟಲ್ಲ, ಇವನು ಮುಟ್ಟಿರ್ತಕ್ಕಂಥ ಕೇಶವನ್ನು ನಾನು ಕಟ್ಟೋದಿಲ್ಲ. ತಲೆಯ ಮೇಲೆ ಚೂಡಾಮಣಿ ಧರಿಸುವುದಿಲ್ಲ. ಬಹುತೇಕ ಪಟ್ಟದ ರಾಣಿಯರು ತಲೆಯ ಮೇಲೆ ಒಂದು ಅಲಂಕಾರಿಕವಾಗಿ ಚೂಡಾಮಣಿ ಅಂತಕ್ಕಂಥದ್ದು ಧರಿಸ್ತಾರೆ. ಅಂಥ ಚೂಡಾಮಣಿಯನ್ನು ಧರಿಸಲ್ಲ ನಾನು, ಇವತ್ತು ನಾನು ಮಲಿನ ಆಗಿಬಿಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾಳೆ, ಶಪಥ ಮಾಡ್ತಾಳಕ್ಕೆ. ಮುಂದೆ ಪ್ರತಿಜ್ಞೆ ಮಾಡ್ತಾಳಕ್ಕೆ, ಆ ದುಶ್ಯಾಸನನನ್ನು ಯುದ್ಧದಲ್ಲಿ ಸಾಯಿಸಿದ ನಂತರ ಅವನ ರಕ್ತದಿಂದ ನಾನು ಕೂದಲನ್ನು ತೊಳ್ಕೊತೀನಿ, ಅದಾದಮೇಲೆ ನಾನು ಜಡೆ ಕಟ್ಕೊತೀನಿ, ಅಲ್ಲಿವರೆಗೂ ನಾನು ಜಡೆ ಕಟ್ಕೊಳಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಆಗ ಕೈ ಮುಗಿದು ಕ್ಷಮೆ ಕೇಳಿದ ಅರ್ಜುನ, ದ್ರೌಪದಿ ಕೈ ಮುಗಿತಾನೆ. ಇವ್ರಿಗೆ ಏನು ಅವಕಾಶಗಳೇ ಇಲ್ಲ ಈಗ ಪಾಂಡವರಿಗೆ. ಆ ಯುಧಿಷ್ಠಿರ ಮಾಡಿರ್ತಕ್ಕಂಥ ಒಂದು ಸಂದರ್ಭದಿಂದ ಇವರೆಲ್ಲರೂ ಎಷ್ಟೇ ವೀರರಾಗಿದ್ದರು, ಶೌರ್ಯವಂತರಾಗಿದ್ದರು ಸಹ ಸುಮ್ಮನೆ ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿ ಆಯಿತು. ಕ್ಷಮೆ ಕೇಳ್ತಾನೆ, ನಮ್ಮ ತಪ್ಪಾಗಿದೆ, ಕ್ಷಮಿಸಿಬಿಡು ಅಂತಕ್ಕಂಥ ದ್ರೌಪದಿಯನ್ನು ಕೈ ಮುಗಿದು ಕೇಳ್ತಾನೆ. ಗೋಳಾಡಿದ ದ್ರೌಪದಿ, ಭಾಳ ಗೋಳಾಡ್ತಾಳೆ ದ್ರೌಪದಿ. ಕುಂತಿಯ ಆಲಿಂಗನ, ರೋದನ, ಕುಂತಿಗೆ ಭಾಳ ಸಿಟ್ಟು ಬಂದುಬಿಡ್ತೈತಿ. ಯಾವಾಗ ದ್ರೌಪದಿ ಅಂತ ಪರಿಸ್ಥಿತಿಯನ್ನು ನೋಡಿಬಿಡ್ತಾಳೋ, ಕುಂತಿ ಧೃತರಾಷ್ಟ್ರನಿಗೆ ಎಚ್ಚರಿಕೆ ಕೊಡ್ತಾಳೆ, ನಿಮ್ಮ ಸುಖದ ಅಂತ್ಯವಾಗುವುದು. ಧೃತರಾಷ್ಟ್ರನಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾಳೆ, ನಿಮ್ಮನ್ನು ಸರ್ವನಾಶ ಮಾಡಿಸ್ತೀನಿ ನಾನು ಅಂತ ಹೇಳ್ತಾಳೆ ಕುಂತಿ. ನೀವೇನು ನಮ್ಮನ್ನು ಅವಮಾನ ಮಾಡಿದಿರಲ್ಲ, ನಮ್ಮ ಸೊಸೆಯನ್ನು, ನಿಮ್ಮನ್ನು ಸರ್ವನಾಶ ಮಾಡಿಸ್ತೀನಿ, ನಿಮ್ಮ ಅಂತ್ಯ ಎಲ್ಲ ಆಗ್ತದೆ ಅಂತ ಹೇಳ್ತಾಳೆ. ಎಲ್ಲರೂ ಅಧರ್ಮೀಯರು ಬೆತ್ತಲಾಗಿದ್ದೀರಿ ಅಂತ ಹೇಳ್ತಾಳೆ ಆಕೆ. ನೋಡಿರಿ, ನಿಮ್ಮ ಮೈ ಮೇಲೆ ಇಲ್ಲಿ ಬಟ್ಟೆ ಇಲ್ಲ, ಯಾರ ಮೇಲೆ? ಯಾಕಂತಂದ್ರೆ ನೀವೆಲ್ಲ ಅಧರ್ಮೀಯರೇ. ಇಲ್ಲಿ ಅಧರ್ಮ ನಡೆಯೋದು ನೋಡಿ ಕೂಡ ಸುಮ್ಮನೆ ಕುಂತೀರಲ್ಲ, ನೀವು ಸಹ ಅಧರ್ಮರೇ. ಹಂಗಾಗಿ ನೀವೆಲ್ಲ ಇವತ್ತು ಬೆತ್ತಲಾಗಿಬಿಟ್ಟಿರಿ, ರಾಜ್ಯಸಭೆಯಲ್ಲಿ ನೀವು ಬೆತ್ತಲಾಗಿಬಿಟ್ಟಿದ್ದೀರಿ, ನೀವೆಲ್ಲ ಅಧರ್ಮೀಯರು. ಶ್ರೀಕೃಷ್ಣನಿಂದ ಯುದ್ಧ ಮಾಡಿಸುವ ಎಚ್ಚರಿಕೆ. ಶ್ರೀಕೃಷ್ಣನ ಕರ್ಕೊಂಬರ್ತೀನಿ. ಈಗ ನನ್ನ ಮಕ್ಕಳಂತೂ ಇಲ್ಲೇ ಅದಾರ ಬಿಡು ಗುಲಾಮರಾಗಿ. ಈಗ ಕೌರವರ ಒಂದು ವಶದಲ್ಲೇ ಇದ್ದಾರೆ ಪಾಂಡವರು, ಅವರು ಗುಲಾಮರಾಗಿದ್ದಾರೆ. ಸರಿ, ಶ್ರೀಕೃಷ್ಣ ಕರ್ಕೊಂಬರ್ತೀನಿ ನಾನು ಯುದ್ಧಕ್ಕೆ, ಕರ್ಕೊಂಬಂದು ನಿಮ್ಮನ್ನೆಲ್ಲ ಸರ್ವನಾಶ ಮಾಡ್ತಾನೆ ಅಂತ ಹೇಳ್ತಾಳಾಕಿ. ಶ್ರೀಕೃಷ್ಣ ಅಳಿಯ, ಕುಂತಿಗೆ ಶ್ರೀಕೃಷ್ಣ ಅಳಿಯ. ಶ್ರೀಕೃಷ್ಣಗೆ ಅತ್ತೆ ಕುಂತಿ. ಹೆಂಗೆ ಅಂತಂದರೆ, ಕುಂತಿ ಯಾದವ ಮುಖ್ಯಸ್ಥ ಶೂರಸೇನನ ಮಗಳು, ವಸುದೇವನ ಸೋದರಿ. ಶ್ರೀಕೃಷ್ಣನ ತಂದೆ ಏನದರಲ್ಲ ವಸುದೇವ, ಶ್ರೀಕೃಷ್ಣನ ತಂದೆ ಕುಂತಿ ಅಕ್ಕ ತಮ್ಮ ಇವರಿಬ್ಬರು. ವಸುದೇವನ ಸೋದರಿ ಈಕೆ ಕುಂತಿ, ಅಂದರೆ ಶ್ರೀಕೃಷ್ಣನಿಗೆ ಸೋದರತ್ತೆ ಆಗಬೇಕು. ಈ ಶೂರಸೇನನ ಮಗಳಲ್ಲಿ ಶೂರಸೇನ ಏನು ಮಾಡ್ತಾನೆ, ತನ್ನ ಸಹೋದರ, ಯಾಕಂದರೆ ಈ ಕುಂತಿ ಅಂತ, ಈಕೆ ಕುಂತಿ ಭೋಜನ ಪುತ್ರಿ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ಈಕೆ ಶೂರಸೇನನ ಮಗಳು, ನಿಜವಾಗಿ ಕುಂತಿ ಅಂತಕ್ಕಂಥವಳು. ಶೂರಸೇನ ಏನು ಮಾಡ್ತಾನೆ, ತನ್ನ ಸಹೋದರ ಕುಂತಿ ಭೋಜನಿಗೆ ಮಕ್ಕಳಿಲ್ಲದ್ದರಿಂದ ತನ್ನ ಮಗಳನ್ನು ದತ್ತು ಕೊಟ್ಟಿರ್ತಾನೆ. ಅವನು ಕುಂತಿ ಭೋಜನಿಗೆ ದತ್ತು ಕೊಟ್ಟಿರ್ತಾನೆ ಶೂರಸೇನ. ಈಕೆ ನಿಜವಾಗಿ ಶೂರಸೇನನ ಮಗಳು ಕುಂತಿ, ಶ್ರೀಕೃಷ್ಣನ ಸೋದರತ್ತೆ ಕುಂತಿ. ಕುಂತಿ ಭೋಜನಿಗೆ ದತ್ತು ಕೊಟ್ಟಿರೋದ್ರಿಂದ ಕುಂತಿ ಭೋಜನ ಥರ ಬೆಳೀತಾಳೆ. ಪಾಂಡುಗೆ ವಿವಾಹವಾಗುವಾಗ ಕುಂತಿ ಭೋಜನ ಅಂದರೆ ಅವರು ಕನ್ಯಾದಾನವನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು. ಕುಂತಿ ಭೋಜನ ಪುತ್ರಿಯಾಗಿದ್ದರಿಂದ ಈಕೆಗೆ ಕುಂತಿ ಅಂತಕ್ಕಂಥ ಹೆಸರು ಬಂತು ಅಂತಕ್ಕಂಥದ್ದು.
ಹಂಗಾಗಿ ಶ್ರೀಕೃಷ್ಣನ ಕರ್ಕೊಂಬಂದು ನಾನು ನಿಮ್ಮನ್ನೆಲ್ಲ ಸರ್ವನಾಶ ಮಾಡ್ತೀನಿ ಅಂತಕ್ಕಂಥ ಎಚ್ಚರಿಕೆಯನ್ನು ಇಡೀ ರಾಜ್ಯಸಭೆಯಲ್ಲೇ ಕೊಡ್ತಾಳೆ. ಯಾರೂ ಮಾತಾಡಲ್ಲ, ಅಂಥ ರಾಜ್ಯಸಭೆ ಸ್ತಬ್ಧ ಆಗಿಬಿಡ್ತೈತಿ ಆಕೆಯ ಮಾತುಗಳಿಂದ. ಅವನಿಗೆ ಧೃತರಾಷ್ಟ್ರನಿಗೆ ಭಾಳ ಹೆದರಿಕೆ ಆಗಿಬಿಡ್ತೈತೆ ಅವನಿಗೆ. ಯಾಕಂದರೆ ಅವನಿಗೆ ಹೆದರಿಕೆ ಯಾಕೆ ಆಗ್ತದಂದರೆ ಮತ್ತು ಪುತ್ರರೆಲ್ಲ ಹೋಗ್ಬಿಡ್ತಾರಲ್ಲ, ನಾಶ ಆಗಿಬಿಡ್ತಾರಲ್ಲ ಅಂತಕ್ಕಂಥದ್ದು. ಪುತ್ರ ವ್ಯಾಮೋಹ, ಅವನಿಗೆ ಕುರುಡು ವ್ಯಾಮೋಹ ಅಂತೀವಲ್ಲ ಹಂಗೆ. ಆವಾಗ ಅವನೇನು ಮಾಡ್ತಾನೆ ನೋಡ್ರಿ, ಬೇಷರತ್ತಾಗಿ ದ್ರೌಪದಿಯ ಕ್ಷಮೆ ಕೇಳ್ತಾನೆ ಧೃತರಾಷ್ಟ್ರ. ಒಬ್ಬ ರಾಜ ಆಗಿ, ಕಾರ್ಯಕಾರಿ ರಾಜ ಆಗಿ ಆ ಒಂದು ದ್ರೌಪದಿಯ ಕ್ಷಮೆ ಕೇಳ್ತಾನೆ. ಅನಾಹುತ ಆಗಕ್ಕೆ ಬಿಟ್ಟಿದ್ದೇ ಧೃತರಾಷ್ಟ್ರ. ಅವನಿಗೊಂದು ಒಳ್ಳೆಯ ಒಂದು ಜ್ಞಾನ ಇದ್ದಿದ್ದರೆ ಇಂಥ ಅನಾಹುತ ಆಗಕ್ಕೆ ಬಿಡ್ತಿದ್ದಿಲ್ಲ ಅವನು ಧೃತರಾಷ್ಟ್ರ. ಈಗೆಲ್ಲ ಅನಾಹುತ ಸಂಭವಿಸಿದ ಮೇಲೆ ಮತ್ತೆ ನನ್ನ ಮಕ್ಕಳಿಗೆ ಎಲ್ಲಿ ಅದ್ರ ಸಮಸ್ಯೆ ಆಗಿಬಿಡ್ತತೆ ಏನೋ, ರಾಜ್ಯ ಎಲ್ಲಿ ಹೋಗಿಬಿಡ್ತತೆ ಅಂತಂದು ದ್ರೌಪದಿಯ ಕ್ಷಮೆಯನ್ನು ಕೇಳ್ತಾನೆ. ಕೈ ಮುಗಿದು ಕ್ಷಮೆಯನ್ನು ಕೇಳ್ತಾನೆ ದ್ರೌಪದಿಯನ್ನು. ಏನು ವರ ಬೇಕು ಕೇಳು ದ್ರೌಪದಿ ಅಂತ ಕೇಳ್ತಾನೆ ಅವನು ಧೃತರಾಷ್ಟ್ರ. ಇಷ್ಟೆಲ್ಲ ಅಧ್ವಾನಕ್ಕೆ ಕಾರಣನೇ ಧೃತರಾಷ್ಟ್ರ. ಅವನು ಒಪ್ಪಿಗೆ ಕೊಡಲಿಲ್ಲದ್ರೆ ಈ ಸಮಸ್ಯೆನೇ ಬರ್ತಾಯಿದ್ದಿಲ್ಲ. ಇಲ್ಲ ತಪ್ಪಾಗಿದೆ ಕ್ಷಮಿಸಿಬಿಡು, ಕೈ ಮುಗಿದು ಕೇಳ್ತಾನೆ. ನಿನಗೇನು ವರ ಬೇಕು ಕೇಳು, ನಿನ್ನ ವರವನ್ನು ನಾನು ಈಡೇರಿಸ್ತೀನಿ ಅಂತ ಹೇಳ್ತಾನೆ ಅವನು ಧೃತರಾಷ್ಟ್ರ. ಆಗ ಗಾಂಧಾರಿ ಹೇಳ್ತಾಳೆ ನೋಡ್ರಿ, ದ್ರೌಪದಿಗೆ ಹೇಳ್ತಾಳೆ, ದ್ಯೂತ ಸಭೆಯ ನೆನಪನ್ನು ಅಳಿಸಿ ಹಾಕು. ದ್ರೌಪದಿಗೆ ಹೇಳ್ತಾಳೆ ಸೂಕ್ಷ್ಮವಾಗಿ, ನಿನಗೊಂದು ಅವಕಾಶ ಇದೆ ಈಗ ದ್ರೌಪದಿ, ದ್ಯೂತ ಸಭೆದು ಬಿಟ್ಬಿಡು, ಅದನ್ನು ಆಮೇಲೆ ನೋಡ್ಕೊಳ್ಳುವಂತೆ. ಈಗ ಧೃತರಾಷ್ಟ್ರ ವರ ಕೇಳಂದನಲ್ಲ, ನೀನು ಒಂದು ಒಳ್ಳೆಯ ವರವನ್ನು ಕೇಳು, ವರ ಕೇಳು. ಅದು ನಿಮಗೆಲ್ಲರಿಗೂ ಒಂದು ಸ್ವತಂತ್ರವಾಗಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಒಂದು ವರವನ್ನು ಕೇಳು. ಆ ದ್ಯೂತ ಸಭೆಯನ್ನು ಮರೆತು ಸದ್ಯಕ್ಕೆ ಈಗ ವರ ಕೇಳು ಅಂತಂದು ಗಾಂಧಾರಿ ಸಲಹೆ ಕೊಡ್ತಾಳೆ ದ್ರೌಪದಿಗೆ. ಆಗ ದ್ರೌಪದಿ ವರ ಕೇಳ್ತಾಳೆ ನೋಡ್ರಿ, ಪಾಂಡವರನ್ನು ಸ್ವತಂತ್ರಗೊಳಿಸಿ ಶಸ್ತ್ರ ವಾಪಸ್ ಕೊಡಿ. ನೋಡ್ರಿ, ಇವತ್ತು ಪಾಂಡವರನ್ನು ಕಾಪಾಡಿದ್ದು ಯಾರಂತಂದರೆ ದ್ರೌಪದಿನೇ. ಮತ್ತೆ ಇಲ್ಲಾಂದ್ರೆ ಅವ್ರು ಅಲ್ಲೇ ಇರ್ಬೇಕಾಯ್ತು ಗುಲಾಮರಾಗಿ. ಧೃತರಾಷ್ಟ್ರ ಮಾತು ಕೊಟ್ಟಿದ್ದ ವರ ಕೊಡ್ತೀನಿ ಅಂತಂದು. ಅವನಿಗೆ ಭಾಳ ಹೆದರಿಕೆ ಆಗಿಬಿಟ್ಟಿತ್ತು, ಮಾತು ಕೊಟ್ಟ ವರ ಕೊಡ್ತೀನಿ ಅಂತಂದು. ಈಕೆ ಕರೆಕ್ಟಾಗಿ ವರ ಕೇಳಿದ್ದ, ಪಾಂಡವರನ್ನು ಸ್ವತಂತ್ರಗೊಳಿಸ್ರಿ, ಅವ್ರ ಶಸ್ತ್ರಗಳನ್ನು ವಾಪಸ್ ಕೊಡ್ರಿ, ರಾಜ್ಯ ಗೀಜ್ಯ ಏನು ಕೇಳಿಲ್ಲ ಆಕೆ, ಇಷ್ಟ ಕೇಳಿದ್ದಾಕೆ. ಒಪ್ಪಿದ ಧೃತರಾಷ್ಟ್ರ. ಯಾಕಂದರೆ ಅವಾಗೆಲ್ಲ ಮಾತಂದ್ರೆ ಮಾತು, ಅವಾಗ ವಚನ. ಒಂದು ಸರಿ ಈಗ ವರ ಕೇಳಂತಂದ್ರೆ ಆಕೆ ಏನೇ ವರ ಕೇಳಿದ್ರು ಅದಕ್ಕೆ ತಥಾಸ್ತು ಅನ್ನಲೇಬೇಕಾಗಿತ್ತು. ಹಂಗೆ ಒಪ್ತಾನೆ ಅವನು ಧೃತರಾಷ್ಟ್ರ. ಆಯಿತು, ಅವ್ರನ್ನ ಸ್ವತಂತ್ರಗೊಳಿಸ್ತೀನಿ, ಅವ್ರ ಶಸ್ತ್ರಗಳೆಲ್ಲ ವಾಪಸ್ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆದರೆ ಅವನ ಮಗ ಇದ್ದಾನ ದುರ್ಯೋಧನ, ಆಕ್ಷೇಪಿಸಿದ ದುರ್ಯೋಧನ, ಇಲ್ಲ ನಾನು ಗುಲಾಮರಾಗಿದ್ರು ಇವರೆಲ್ಲ, ನಾನು ಇವ್ರನ್ನ ಹೆಂಗೆ ಬಿಡಲಿ ಅಂತಾನೆ ಅವನು. ಮೋಸದಿಂದ ಪಗಡೆ ಆಟದಲ್ಲಿ ಶಕುನಿ ಇವರೆಲ್ಲ ಸೇರಿ ಮಾಡಿದ್ರಲ್ಲ, ನಾನು ಹೆಂಗೆ ಬಿಡಲಿ ಅಂತಾನೆ ಅವನು ಹೇಳ್ತಾನೆ ನೋಡ್ರಿ ದುರ್ಯೋಧನ. ಹೌದು, ಇಷ್ಟೆಲ್ಲ ಜನ ರಾಜ್ಯಸಭೆಯಲ್ಲಿ ಇದ್ರಲ್ಲ ನೀವು, ಮತ್ತೀಗ ಆಟ ಯಾಕೆ ತಡೀಲಿಲ್ಲ ನೀವು? ಇದು ಅಧರ್ಮ ಎಂದು ಎಲ್ಲರೂ ಒಪ್ಪಿಕೊಳ್ಳಿ ಅಂತ ಹೇಳ್ತಾನೆ. ಈ ರಾಜ್ಯಸಭೆಯಲ್ಲಿ ನಡೀತಲ್ಲ, ಆಟದಿಂದ ಹಿಡಿದು ಇಲ್ಲೇವರೆಗೂ ಇದೆಲ್ಲ ಅಧರ್ಮ ಅಂತ ನೀವು ಒಪ್ಕೊಂತೀರಾ ಅಂತ ಕೇಳ್ತಾನೆ ಎಲ್ಲರಿಗೂ. ಎಲ್ಲರೂ ಸುಮ್ಮನೆ ಆಗ್ತಾರೆ, ಮಾತಿಲ್ಲ ಅವ್ರ ಹತ್ರ. ಭೀಷ್ಮಾಚಾರ್ಯನ ಮೊದಲು ಮಾಡಿ ಯಾರ ಹತ್ರನೂ ಮಾತಿಲ್ಲ. ಯಾಕಂದರೆ ಸುಮ್ಮನೆ ಅದಾರ, ಅವ್ರು ಬಾಯಿ ಕಟ್ಟಿಬಿಟ್ಟತಿ. ಇಲ್ಲಿವರೆಗೂ ನಡೆರ್ತಕ್ಕಂಥ ಘಟನೆಗಳನ್ನು ಕಣ್ಣಾರಿ ನೋಡಿದ್ದಾರೆ ಎಲ್ಲರೂ. ಕೌರವರು ಪ್ರತಿ ಆಟವನ್ನು ಗೆದ್ದದ್ದು ಮೋಸದಿಂದಲೇ ಅಂತ ಎಲ್ಲರಿಗೂ ಗೊತ್ತೈತಿ. ಈಗ ಯಾರೇ ಆಟ ಆಡಲಿ, ಬಹುತೇಕ ನಾವು ಯಾವುದೋ ಒಂದು ಆಟ ಆಡ್ತೀವಿ ಅಂದ್ಕೊಳ್ರಿ, ಒಂದು ಸರಿನಾದರೂ ಬೇರೆ ಎದುರು ಪಕ್ಷದವ್ರು ಗೆಲ್ಲ ಸಾಧ್ಯತೆ ಇರ್ತದೆ ಬಹುತೇಕ. ಅವ್ನು 100 ಸರಿ ಗೆದ್ದರೆ ಇವನು 1 ಸರಿಯಾರ ಗೆಲ್ಬೇಕಲ್ಲ. ಪಾಂಡವರು 1 ಸರಿನೂ ಗೆದ್ದಿಲ್ಲ, ಯುಧಿಷ್ಠಿರ 1 ಸರಿನೂ ಗೆದ್ದಿಲ್ಲ ಪಗಡೆ ಆಟದಲ್ಲಿ. ಕಂಟಿನ್ಯೂ ಆಗೇ ಶಕುನಿನೇ ಗೆಲ್ತಾ ಇದ್ದಾನೆ. ಕಂಟಿನ್ಯೂ ಆಗಿ ಯಾರೋ ಒಬ್ಬರು ಗೆಲ್ತಿದ್ದಾರೆ ಅಂತಂದರೆ ಅಲ್ಲಿ ಏನೋ ಒಂದು ಸ್ವಲ್ಪ ಮೋಸ ಇದೆ ಅಂತಂದು ಬಹುತೇಕ ಜನಸಾಮಾನ್ಯರಿಗೆ ಅರ್ಥ ಆಗ್ತಕ್ಕಂಥ ಒಂದು ಸಂಗತಿ. ಅವನು ದುರ್ಯೋಧನ ಹೇಳ್ತಾನೆ, ಆಯಿತು ಇದನ್ನು ಅಧರ್ಮ ಅಂತ ನೀವೆಲ್ಲರೂ ಒಪ್ಕೊಂಡ್ರಿ, ಮತ್ತು ನೋಡೋಣ ಅಂತ ಹೇಳ್ತಾನೆ ಅವನು. ಒಪ್ಕೊಂಡ್ರೆ ಅವ್ರ ತಲೆ ಮೇಲೆ ಕಟ್ಬೇಕಂತ ಅವನಿಗೆ. ಮತ್ತು ನೀವೆಲ್ಲ ಇಷ್ಟು ಜನ ಇದ್ದೀವಿ, ಅಧರ್ಮ ಯಾಕೆ ಮಾಡಕ್ಕೆ ಬಿಟ್ರಿ ಅಂತ ಕೇಳ್ತಾನೆ ಮತ್ತೆ ತಿರ್ಗ. ಇದು ಮೋಸ ಅಂತ ಹೇಳ್ರಿ ನೋಡೋಣ ಅಂತ ಹೇಳ್ತಾನೆ. ಈಗ ನಾನು ಮಾಡಿದ ಮೋಸ ಅಂತ ಹೇಳ್ರಿ ನೋಡೋಣ. ಮೌನವಾದ ಸಭೆ, ಯಾರ ಹತ್ರನೂ ಮಾತಿಲ್ಲ ನೋಡ್ರಿ. ಸಾಧುವಿನ ಮೌನ ದುಷ್ಟನ ಅಪರಾಧಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗುತ್ತಂತೆ. ಸಾಧುವಿನ ಮೌನ ದುಷ್ಟನ ಅಪರಾಧಗಳಿಗಿಂತಲೂ ಹೆಚ್ಚಿಗೆ ಒಂದು ಅಪರಾಧಕ್ಕೆ ಕಾರಣೀಭೂತ ಆಗುತ್ತೆ ಅಂತಕ್ಕಂಥದ್ದು. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡಿದಂಗೆ ಈಗ ಜನಸಾಮಾನ್ಯರು ಈಗ ದೊಡ್ಡ ದೊಡ್ಡ ಮಟ್ಟದಲ್ಲಿ ಏನೇನೋ ಅಪರಾಧಗಳಾಗ್ತಾ ಇರ್ತವೆ. ಆದರೆ ಜನಸಾಮಾನ್ಯ ಆಗಿರ್ತಕ್ಕಂಥ ನಾವು ಅದಕ್ಕೆ ಏನಾದರೂ ನಾವು ಮೌನವಾಗಿರ್ದಂಗೆ ನಾವೇನಾದರೂ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದರೆ ನಮ್ಮವೇನು ನಡೆಯಲ್ಲ ಬಹುತೇಕ ನಾವು ನೋಡಿದ್ದೀವಿ ಇಲ್ಲಿ ಸಮಾಜದಲ್ಲಿ.
ಇವತ್ತೆಲ್ಲ ದುಡ್ಡಿದ್ದಂಥವ್ರು ಎಂತೆಂಥ ಅಪರಾಧಗಳನ್ನು ಮಾಡಿ ಜಯಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ, ನಮ್ಮ ಕಣ್ಣೆದುರಿಗೆ ನೋಡ್ತೀವಿ. ಆದರೆ ಅದನ್ನು ಸಾಮಾನ್ಯ ವ್ಯಕ್ತಿಯಾಗಿ ಅದನ್ನು ಏನಾದರೂ ಅವ್ರನ್ನ ಎದುರಾಕಿಕೊಂಡ್ರೆ ಆದರೆ ಸಮಸ್ಯೆಗಳು ಜಾಸ್ತಿ ಬರ್ತವೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತಕ್ಕಂಥದ್ದು. ದ್ರೌಪದಿ ಹೇಳ್ತಾಳೆ ಅದನ್ನು, ಸಾಧುವಿನ ಮೌನ ದುಷ್ಟನ ಅಪರಾಧಗಳಿಗಿಂತನೂ ಪರಿಣಾಮಕಾರಿಯಾಗಿತ್ತು. ಅಂದರೆ ನೀವೆಲ್ಲರೂ ಇಲ್ಲಿ ಕುತ್ಕೊಂಡಿದ್ದೀರಲ್ಲ ಮೌನವಾಗಿ, ನೀವು ಯಾಕೆ ಅದ್ರ ವಿರುದ್ಧ ಧ್ವನಿ ಎತ್ತಲಿಲ್ಲ? ಪಗಡೆ ಆಟಕ್ಕೆ ಧ್ವನಿ ಎತ್ತಬೇಕಾಗಿತ್ತು, ಪಗಡೆ ಆಟ ಬೇಡ ಅಂತಂದು, ಇದನ್ನು ಸಾಧ್ಯನೇ ಇಲ್ಲ ರಾಜ್ಯಸಭೆಯಲ್ಲಿ ಮಾಡಲೇಬಾರ್ದು ಅಂತಕ್ಕಂಥದ್ದನ್ನು ನೀವು ಹೇಳ್ಬೇಕಾಗಿತ್ತು ಅಂತಕ್ಕಂಥದ್ದನ್ನು ದ್ರೌಪದಿ ಹೇಳ್ತಾಳೆ. ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ, ಅಲ್ಲಿ ಯುದ್ಧದಲ್ಲಿರ್ತಾನೆ ದ್ವಾರಕೆಯಲ್ಲಿ, ನಾವು ಸ್ತ್ರೀಯರಿಗೆ ಯಾವಾಗಲೂ ಅನ್ಯಾಯ, ಇದು ಮಹಾಭಾರತದ ಆರಂಭ ಅಂತ ಹೇಳ್ತಾನೆ. ದ್ರೌಪದಿಯ ವಸ್ತ್ರಾಪರಣ ಏನೈತಲ್ಲ, ಇದು ಕುರುಕ್ಷೇತ್ರ ಯುದ್ಧಕ್ಕೆ ನಾಂದಿ. ಬಹುಶಃ ಈ ದ್ರೌಪದಿಯ ವಸ್ತ್ರಾಪರಣ ಆಗಲಿಲ್ಲದ್ರೆ ಕುರುಕ್ಷೇತ್ರ ಯುದ್ಧ ಆಗ್ತಿದ್ದಿಲ್ಲ ಅಂತಕ್ಕಂಥದ್ದು. ಇದು ಒಂದು ನಾಂದಿ ಆಯಿತು, ಇದು ಪ್ರಾರಂಭ ಆಯಿತು, ಅಲ್ಲಿಗೊಂದು ಬುನಾದಿ ಕುರುಕ್ಷೇತ್ರ ಯುದ್ಧಕ್ಕೆ. ಆಗ ಶಕುನಿ ಏನು ಹೇಳ್ತಾನೆ ನೋಡ್ರಿ, ದುರ್ಯೋಧನ ಒಪ್ಪಲ್ಲಲ್ಲ, ಅದಕ್ಕೊಂದು ಸಲಹೆ ಕೊಡ್ತಾನೆ, ಅವನು ಆಲ್ಟರ್ನೇಟ್ ಸಲಹೆ ಕೊಡ್ತಾನೆ. ಆಯಿತು, ಇವ್ರನ್ನ ಸ್ವತಂತ್ರಗೊಳಿಸೋಣ, ಶಸ್ತ್ರನೂ ವಾಪಸ್ ಕೊಡೋಣ. ಈಗ ಇವ್ರು ಸೋತಿದ್ದಾರೆ, ಹೆಂಗೆ ಪಗಡೆ ಆಟದಲ್ಲಿ ಸೋತಿದ್ದಾರೆ, ಅವ್ರಿಗೆ ಶಿಕ್ಷೆ ಅಂತ ಕೊಡಬೇಕಲ್ಲೀಗ. ಏನು ಕೊಡಬೇಕು ಶಿಕ್ಷೆ ಅಂದಾಗ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. 12 ವರ್ಷ ಇವರೆಲ್ಲಿ ಯಾವುದೇ ಊರಾಗಿರೋಂಗಿಲ್ಲ, ಅಡವೆಗೆ ಇರಬೇಕು. ಅವ್ರು ಏನು ತಿಂತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ, ಅಡವೆಗೆ ಇರಬೇಕು ಒಟ್ಟು. ಅದಾದ ನಂತರ 1 ವರ್ಷ ಅಜ್ಞಾತವಾಸ, ಯಾವುದಾದ್ರೂ ಹಳ್ಳಿಯಲ್ಲಿ ಊರಿನಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ಇರಬೇಕು ಅವರು. ಅಜ್ಞಾತವಾಸ ಅಂತಂದರೆ 365 ದಿವಸ ಯಾರಿಗೂ ಗೊತ್ತಾಗ್ದಂಗೆ ಇರಬೇಕು. ಮರಳಿದಾಗ ಅವರಿಗೆ ಸಂಪತ್ತು ಸಾಮ್ರಾಜ್ಯ ಮರಳಿಸಲಾಗುವುದು. 12 + 1 13 ವರ್ಷ ಮುಗಿಸ್ಕೊಂಡು ಬಂದರೆ ಅವರು, ನಾವು ಅವರಿಗೆ ಅವ್ರ ಸಂಪತ್ತನ್ನು, ಅವರ ಸಾಮ್ರಾಜ್ಯವನ್ನು ವಾಪಸ್ ಕೊಡ್ತೀವಿ ಅಂತಕ್ಕಂಥದ್ದು ಶಕುನಿ ಸಲಹೆ ಕೊಡ್ತಾನೆ. ಮತ್ತು ಇನ್ನೊಂದು ಕಂಡೀಷನ್ ಅವನು, ಅಜ್ಞಾತವಾಸದಲ್ಲಿ ಪ್ರಕಟಗೊಂಡರೆ ಮತ್ತೆ ಇದು ರಿಪೀಟ್ ಆಗತ್ತೆ. ಈಗ 365 ದಿವಸದಲ್ಲಿ 365ನೇ ದಿವಸ ಕೊನೆಯ ದಿವಸ ನಾವು ಇಂಥ ಊರಲ್ಲಿ ಇವನು ಅರ್ಜುನ, ಇವನು ಯುಧಿಷ್ಠಿರ, ಈಕೆ ದ್ರೌಪದಿ ಅಂತ ನಾವು ಕಂಡಿಡಿದ್ರೆ, ಕೌರವರು ಐಡೆಂಟಿಫೈ ಮಾಡಿದರೆ ಮತ್ತೆ 12 + 1 ಇದು ಕಂಡೀಷನ್ ಅವ್ರದ್ದು. ಕೊನೆಯಲ್ಲಿ ಅದಕ್ಕಾಗಲೇ ಯುದ್ಧ ಆಗೋದು. 365ನೇ ದಿವಸ ಅಜ್ಞಾತವಾಸದಲ್ಲಿ ಸೂರ್ಯಾಸ್ತದ ನಂತರ ಪ್ರಕಟವಾಗಿರ್ತಾರೆ ಪಾಂಡವರು. ಅದು ಅವರಿಗೆ ಸಮಸ್ಯೆ, ಅವರಿಬ್ಬರಿಗೆ ಕೌರವರಿಗೆ ಪಾಂಡವರಿಗೆ ಬೀಳ್ತೈತಿ. ಪಾಂಡವರು ಏನು ಹೇಳ್ತಾರೆ, ಸೂರ್ಯಾಸ್ತ ಆಗಿದೆ ಅಂತ ಅವ್ರು ಹೇಳ್ತಾರೆ. ಶಕುನಿ ಏನು ಹೇಳ್ತಾನೆ, ಸೂರ್ಯಾಸ್ತ ಅಂದರೆ ಸೂರ್ಯ ಕಾಣ್ದಂಗೆ ಇರೋದಲ್ಲ ಅಂತ ಹೇಳ್ತಾನೆ ಅವನು. ಈಗ ಅಲ್ಲಿ ಸೂರ್ಯ ಮುಳುಗಿತಂತಂದರೆ ಅದು ಸೂರ್ಯಾಸ್ತ ಅಲ್ಲ, ಅದಕ್ಕೊಂದು ನಿರ್ದಿಷ್ಟ ಸಮಯ ಇರ್ತದೆ, ಅದು ಸೂರ್ಯಾಸ್ತ ಅಂತ ಅವನು ಹೇಳ್ತಾನೆ. ಪಾಂಡವರು ಏನು ಹೇಳ್ತಾರೆ, ಸೂರ್ಯ ಅಲ್ಲಿ ಕಾಣಲ್ಲಲ್ಲ, ಅದು ಸೂರ್ಯಾಸ್ತ ಅಂತ ಅವ್ರು ಹೇಳ್ತಾನೆ. ಹಂಗಾಗಿ ಮತ್ತೆ ಇನ್ನೊಂದು 12 ವರ್ಷ ಹೋಗ್ರಿ ಅಂತ ಹೇಳ್ತಾರೆ. ಅದಕ್ಕೆ ಒಪ್ಪಲ್ಲ. ಆವಾಗ ಇದು ಕುರುಕ್ಷೇತ್ರ ಯುದ್ಧ ಆಗ್ತಕ್ಕಂಥದ್ದು. ಇದು ಕಂಡೀಷನ್ ಶಕುನಿದು. ಕೊನೆಯ ದಿವಸ ಅಥವಾ ಒಟ್ಟು 365 ಅಜ್ಞಾತವಾಸದಲ್ಲಿ ನಾವು ನಿಮ್ಮನ್ನು ಕಂಡಿಡಿದ್ರೆ, ನಿಮ್ಮನ್ನು ಪತ್ತೆ ಹಚ್ಚಿದರೆ, ಗುರುತಿಡಿದ್ರೆ ಮತ್ತೆ 12 ವರ್ಷ ವನವಾಸ ಹೋಗಬೇಕು, ಮತ್ತೊಂದು ವರ್ಷ ಅಜ್ಞಾತವಾಸ ಹೋಗಬೇಕು ಅಂತ ಹೇಳ್ತಾನೆ. ಆಗ ಪಾಂಡವರಿಗೆ ಅನಿವಾರ್ಯವಾಗಿ ಇದನ್ನು ಒಪ್ಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಇವರ ಗುಲಾಮರಾಗಿರೋದಕ್ಕಿಂತ ಸ್ವತಂತ್ರವಾಗಿರೋದು ದೇಶ ಅಲ್ಲ ಅಂತಕ್ಕಂಥ ಒಂದು ಉದ್ದೇಶ. ಆಗ ದುರ್ಯೋಧನ ಒಪ್ಪಿಗೆ ಆಯಿತು, ಅವ್ರಿಗೇನಪ್ಪ, ಇವ್ರು ರಾಜ್ಯ ಬಿಟ್ಟು ಹೊರಗೆ ಕಳಿಸ್ಬೇಕಾಗಿತ್ತು ಅವ್ರ ಉದ್ದೇಶ. ಈಗ 12-13 ವರ್ಷ ನೋಡೋಣ, ಆಮೇಲೆ 13 ವರ್ಷ ಮತ್ತೆ ಹೆಂಗೆ ಅವ್ರನ್ನ ಕಳಿಸಿದ್ರೆ ಆತಂತ ಅವರಿಗೆ ಮೊದಲೇ ಪ್ರಿಪ್ಲಾನ್ ಹಾಕಿರ್ತಾರೆ ಅವರು. ಈಗ 12-13 ವರ್ಷ ಅಂತ ನಾವು ಆರಾಮ ಇರ್ತೀವಲ್ಲ, ಇವ್ರನ್ನ ಫಸ್ಟ್ ಕಳ್ಸೋಣ ಅಂತಂದು ದುರ್ಯೋಧನ ಒಪ್ಪಿಗೆ ಕೊಡ್ತಾನೆ. ಅದಕ್ಕೆ ಭೀಷ್ಮಾಚಾರ್ಯ ಹೇಳ್ತಾನೆ ನೋಡ್ರಿ, ನೊಂದ ಹೃದಯದ ಶಾಪ ವಿಫಲವಾಗಲ್ಲ. ಭೀಷ್ಮರು ಹೇಳ್ತಾರೆ, ಅವರು ಶಾಪ ಹಾಕಿದರೆ ಮುಂದೆ ನಿಮಗೆ ಒಳ್ಳೆಯದಾಗಲ್ಲ, ಇಂಥವೆಲ್ಲ ಮಾಡಬೇಡ್ರಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದರೂ ಅವರ ಕೈಯಲ್ಲಿ ಏನೂ ಇರಲ್ಲ, ಅವರು ಏನು ಮಾಡೋ ಪರಿಸ್ಥಿತಿಯಲ್ಲಿ ಅಸಹಾಯಕರಾಗಿ ಭೀಷ್ಮಾಚಾರ್ಯರು ಇರ್ತಾರೆ. ಧೃತರಾಷ್ಟ್ರ ನೋಡ್ರಿ, ಪಾಂಡವರ ಕ್ಷಮೆ ಕೇಳಿ ವನವಾಸದ ಆದೇಶ ನೀಡಿದ ಧೃತರಾಷ್ಟ್ರ ಪಾಂಡವರನ್ನು ಕ್ಷಮೆ ಕೇಳ್ತಾನೆ. ಇಲ್ಲ, ನನ್ನ ಕ್ಷಮಿಸಿಬಿಡ್ರಿ, ಆದರೂ ನಾವು ಆದೇಶವನ್ನು ಕೊಡಲೇಬೇಕಾಗಿದೆ. 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ಆಗಬೇಕು. ಅಜ್ಞಾತವಾಸದಲ್ಲಿ ಮತ್ತೇನಾದರೂ ನಿಮ್ಮನ್ನು ಕಂಡಿಡಿದ್ರೆ ಮತ್ತೆ ಇದನ್ನು ರಿಪೀಟ್ ಆಗುತ್ತೆ ಅಂತಕ್ಕಂಥ ಆದೇಶವನ್ನು ಆ ಒಂದು ಪಾಂಡವರಿಗೆ ರಾಜ್ಯಸಭೆಯಲ್ಲಿ ಆರ್ಡ್ರ್ ಮಾಡ್ತಾನೆ ಧೃತರಾಷ್ಟ್ರ. ಆದೇಶ ಸ್ವೀಕರಿಸಿ ಅಂತ ಹೇಳ್ತಾನೆ. ಆದೇಶವನ್ನು ಸ್ವೀಕರಿಸಿಬಿಡ್ರಿ, ನೀವು ಸ್ವತಂತ್ರರಾಗಿರ್ತೀರಿ ಅಂತಕ್ಕಂಥ ಸಲಹೆಯನ್ನು ಕೂಡ ಕೊಡ್ತಾನೆ.
ಯಾಕಂದ್ರೆ ಅವನಿಗೆ ಹೆದರಿಕೆ ಇರ್ತದೆ. ಈಗ ಮಕ್ಕಳು ಈಗ ಇವರು ಇದ್ದಿದ್ದರೆ ಸಮಸ್ಯೆ ಆಗುತ್ತೆ ಅಂತಂದು ಹೊರಗೆ ಹೋದ್ರತ್ಲ ಇವರು ಆರಾಮಿರ್ತಾರಲ್ಲ ಅಂತಕ್ಕಂಥದ್ದು. ಒಪ್ಪಿದ ಯುಧಿಷ್ಠಿರ ಒಪ್ತಾನೆ. ಅನಿವಾರ್ಯವಾಗಿ ಇವ್ರು ಒಪ್ಪಲೇಬೇಕಾತವಾಗ. ಇದು ಮಹಾಭಾರತಕ್ಕೆ ಮುನ್ನುಡಿಯನ್ನು ಬರೀತು. ಯಾವುದ್ಯಾವುದಪ್ಪ ನೋಡ್ರಿ ಅಂದರೆ, ಧೃತರಾಷ್ಟ್ರನ ಪುತ್ರ ವ್ಯಾಮೋಹ, ದ್ರೋಣರ ಪುತ್ರ ವ್ಯಾಮೋಹ, ಭೀಷ್ಮಾಚಾರ್ಯರ ಧೃತರಾಷ್ಟ್ರನಿಗೆ ಕೊಟ್ಟ ಮಾತು. ಭೀಷ್ಮಾಚಾರ್ಯರು ಧೃತರಾಷ್ಟ್ರನಿಗೆ ಮಾತು ಕೊಟ್ಟಿರ್ತಾರೆ, ನಾನು ಕೊನೆಯವರೆಗೂ ನಾನು ಹಸ್ತಿನಾಪುರದ ಸಿಂಹಾಸನಕ್ಕೆ ಬದ್ಧವಾಗಿರ್ತೀನಿ, ಹಸ್ತಿನಾಪುರ ಸಿಂಹಾಸನವನ್ನು ನಾನು ಕಾಪಾಡೋದು ನನ್ನ ಕೆಲಸ ಅಂತ ಹೇಳಿರ್ತಾರೆ ಅವರು. ಅದೇ ರೀತಿ ದ್ರೋಣಾಚಾರ್ಯರಿಗೆ ತನ್ನ ಮಗ ಏನು ದುರ್ಯೋಧನ ಜೊತೆಗೆ ಇರ್ತಾನಲ್ಲ, ಅವನೇನೇ ಕೆಟ್ಟವನಾದರೂ ಸಹ ಒಂದು ಕಡೆಗೆ ಮಗ ಅಂತಕ್ಕಂಥ ಮಮಕಾರ ಇದ್ದೇ ಇರ್ತದೆ ಅವರಿಗೆ. ಅದು ಜೊತೆಗೆ ಈ ಧೃತರಾಷ್ಟ್ರನ ಪುತ್ರ ವ್ಯಾಮೋಹ, ಇವು ಮೂರು ಸೇರಿ ಈ ಒಂದು ಮಹಾಭಾರತ ಯುದ್ಧಕ್ಕೆ ಒಂದು ನಾಂದಿಯನ್ನು, ಮುನ್ನುಡಿಯನ್ನು ಬರೀತು. ಜೊತೆಗೆ ದ್ರೌಪದಿಯ ಒಂದು ವಸ್ತ್ರಾಪರಣ ಅಂತಕ್ಕಂಥದ್ದನ್ನು. ಎಲ್ಲರಿಗೂ ಧನ್ಯವಾದ ತಿಳಿಸಿದ ಯುಧಿಷ್ಠಿರ ಇಡೀ ರಾಜ್ಯಸಭೆಗೆ ಧನ್ಯವಾದವನ್ನು ಹೇಳ್ತಾನೆ ಯುಧಿಷ್ಠಿರ. ಯಾಕಂತಂದರೆ ಈಗ ಅಂಥ ಒಂದು ಸಂಕಟದಿಂದ ಪಾರಾದ್ರಲ್ಲ, ಹಾಗಾಗಿ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾನೆ. ನೋಡ್ರಿ, ಆಮೇಲೆ ಹೇಳ್ತಾನೆ ಅವನು ಧೃತರಾಷ್ಟ್ರನಿಗೆ ಹೇಳ್ತಾನೆ, 13 ವರ್ಷಗಳ ನಂತರ ಅಧಿಕಾರ ಕೇಳಲು ಬರುತ್ತೇವೆ. ರಾಜನಿಗೆ ಹೇಳ್ತಾನೆ, ತನ್ನ ದೊಡ್ಡಪ್ಪ ಧೃತರಾಷ್ಟ್ರ, 13 ವರ್ಷಗಳ ನಂತರ ಬರ್ತೀನಿ, ನಾನು ಅಧಿಕಾರ ಕೇಳಕ್ಕೆ ಬರ್ತೀನಿ. ಇದೇ ನಿಮ್ಮ ಕೊನೆಯ ಆದೇಶ. ಈಗೇನು ಆದೇಶ ಮಾಡಿರಲ್ಲ ನೀವು ನನಗೆ, ವನವಾಸದ ಅಜ್ಞಾತವಾಸ, ಇದೇ ನಿಮ್ಮ ಕೊನೆಯ ಆದೇಶ. 13 ವರ್ಷ ಆದಮೇಲೆ ನೀವು ನನಗೆ ಆದೇಶ ಮಾಡೋಂಗಿಲ್ಲ. ನನ್ನ ಅಧಿಕಾರ, ನನ್ನ ಸಾಮ್ರಾಜ್ಯ, ನನ್ನ ಸಂಪತ್ತೆಲ್ಲ ನನಗೆ ವಾಪಸ್ ಕೊಡಬೇಕು ಅಂತ ಹೇಳ್ತಾನೆ ಯುಧಿಷ್ಠಿರ. ನೋಡ್ರಿ, ಭೀಮ ಪ್ರತಿಜ್ಞೆ ಮಾಡ್ತಾನೆ ಅದೇ ರಾಜ್ಯಸಭೆಯಲ್ಲಿ, ದುಶ್ಯಾಸನನ ಎದೆ ಸೀಳಿ ರಕ್ತ ಕುಡಿಯುವೆನೋ. ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಹಂಗೆ ಮಾಡ್ತಾನೆ. ದುಶ್ಯಾಸನನ ಎದೆ ಸೀಳಿ ರಕ್ತ ಕುಡಿತೀನಿ, ನಿಮ್ಮೆಲ್ಲ ಪುತ್ರರ ಹತ್ಯೆ ನನ್ನ ಕೈಯಿಂದ ಆಗುವುದು. ಕೌರವರ 100 ಜನ ಪುತ್ರರನ್ನು ಭೀಮನೇ ಸಾಯಿಸೋದು ಕುರುಕ್ಷೇತ್ರ ಯುದ್ಧದಲ್ಲಿ, ಅವನೊಬ್ಬನೇ ಸಾಯಿಸೋದು. ಎಲ್ಲರನ್ನು ನಾನೇ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಇದು ಪ್ರತಿಜ್ಞೆ ಒಂದು ಭೀಮಂದು. ಎಲ್ಲರ ಅಂತ್ಯವಾಗುವುದು, ಅರ್ಜುನ ಹೇಳ್ತಾನೆ, ನಿಮ್ಮೆಲ್ಲರ ಸರ್ವನಾಶ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ನಿರ್ಗಮಿಸಿದ ಪಾಂಡವರು ಸಭೆಯಿಂದ ನಿರ್ಗಮಿಸ್ತಾರೆ. ವಾಪಸ್ಸು ಇಂದ್ರಪ್ರಸ್ಥಕ್ಕೆ ಬರ್ತಾರೆ. ಇಂದ್ರಪ್ರಸ್ಥಕ್ಕೆ ಬಂದ ಪಾಂಡವರು, ಅಲ್ಲಿ ಇಂದ್ರಪ್ರಸ್ಥದಲ್ಲಿ ಯಾರಿದ್ದರು? ಸುಭದ್ರೆ ಒಬ್ಬಳಿದ್ಲು. ಇವರೆಲ್ಲರೂ ಬಂದುಬಿಟ್ಟಿದ್ರಲ್ಲ, ಸುಭದ್ರೆಯನ್ನು ಒಂದೇ ಬಿಟ್ಟು ಬಂದಿದ್ರು. ಆಕೆ ಗರ್ಭಿಣಿ ಇದ್ದರು ಆಲ್ರೆಡಿ ಅಲ್ಲಿ, ಹಾಗಾಗಿ ಇಂದ್ರಪ್ರಸ್ಥದಲ್ಲಿ ಆಕೆ ಒಬ್ಬಳೇ ಇದ್ಲು. ಹೋಗೋಕಾರ ಇವ್ರು ಭಾಳ ಸಂತೋಷವಾಗಿ ಹಸ್ತಿನಾಪುರಕ್ಕೆ ಹೋಗ್ಯಾರೆ, ಬರೋಕಾರ ಏನಿಲ್ಲ ಹಂಗೆ ಬಂದಿದ್ದಾರೆ. ಆಕೆ ಗಾಬರಿ ಆಗಿಬಿಡುತ್ತೆ ನೋಡಿ, ಏನು ಹಿಂಗಾಯ್ತಲ್ಲ ಇವ್ರದ್ದು, ಏನು ಸಮಸ್ಯೆ ಆಯಿತು. ಇವಾಗ ನಂಗೆ ಏನು ಫೋನ್ ಇಲ್ಲಲ್ಲ, ಈಗ ನಂಗೆ ಫೋನ್ ಇದ್ದಿದ್ರೆ ಹಂಗೆ ಇಮಿಡಿಯೇಟ್ ಹಸ್ತಿನಾಪುರದಿಂದ ಇಂದ್ರಪ್ರಸ್ಥಕ್ಕೆ ಫೋನ್ ಹೋಗ್ತಾಯಿತ್ತು. ಅಲ್ಲಿದ್ದರೆ ಯಾರು ಓಡಿ ಬಂದುಬಿಡ್ತಾಯಿದ್ರು. ಅವಾಗ ಏನು ಮಾಹಿತಿನೇ ಗೊತ್ತಾಗ್ತಾ ಇದ್ದಿಲ್ಲ. ಏನಾಯಿತು ಎಂದು ಕೇಳಿದ ಸುಭದ್ರ. ಇವರೆಲ್ಲ ಒಂದು ಪೆಚ್ಚು ಮೂರೆ ಹಾಕ್ಕೊಂಡು ಇಂದ್ರಪ್ರಸ್ಥಕ್ಕೆ ಹೋಗ್ತಾ ಇದ್ದಾರೆ. ಯಾವ ರಾಜಕುಮಾರರ ಪೋಷಾಕಿಲ್ಲ, ಆಭರಣಗಳಲ್ಲಿ ಏನೇನಿಲ್ಲ, ಸಾಮಾನ್ಯ ಇದರಂಗೆ ಹೋಗ್ತಾ ಇದ್ದಾರೆ ಎಲ್ಲ. ದ್ರೌಪದಿ ಕೂಡ ಭಾಳ ಇದಾಗಿಬಿಟ್ಟಾಳೆ, ಕೆದರಿದ ಕೂದಲು, ಆಕೆ ನೋಡೋಂಗಿಲ್ಲ, ಹಂಗೆ ಆಗಿಬಿಟ್ಟಿದ್ದಾಳೆ ದ್ರೌಪದಿ. ಬಾಗಿಲು ಹಾಕಿಕೊಂಡ ದ್ರೌಪದಿ ಒಂದು ರೂಮ್ನಾಗ ಹೋಗಿ ಬಾಗಿಲು ಹಾಕ್ಕೊಂಬಿಟ್ಲು, ತನ್ನ ಅಂತಃಪುರದಲ್ಲಿ ಹೋಗಿ ಬಾಗಿಲು ಹಾಕ್ಕೊಂಬಿಟ್ಲು ಆಕೆ. ಯಾರು ಬಾಗಿಲು ತೆಗಿ ಅಂದ್ರೆ ತೆಗಿತಾ ಇಲ್ಲ, ಬಾಗಿಲು ಹೊಡೆಯೋಕ್ಕಂದ್ರೂ ಬಾಗಿಲು ಜೋರಾಗಿ ದೂಕಿದ್ರು ಸಹ ಬಾಗಿಲು ಬರ್ತಾಯಿಲ್ಲ. ಪಾಂಚಾಲಿಯ ಸಂಕಲ್ಪ, ಬಾಗಿಲು ಹೊಡೆಯಲಾಗುವುದಿಲ್ಲ. ಭೀಮ್ಗೆ ಹೇಳ್ತಾರೆ, ನೀನು ಶಕ್ತಿಶಾಲಿ ಅಲ್ಲ, ಹೊಡೆದು ಬಿಡು ಬಾಗಿಲು, ಮತ್ತೇನಾರು ಮಾಡ್ಕಿಟ್ಕೊಂಡ್ರೆ ಒಳಗೆ ಬಾಗಿಲು ಹೊಡಿ ಅಂತ ಹೇಳ್ತಾನೆ. ಭೀಮ ಪ್ರಯತ್ನ ಪಟ್ಟರು ಬಾಗಿಲು ತೆಗಿತಾ ಇಲ್ಲ. ಅಂದ್ರೆ ಆಕೆ ಒಂದು ಸಂಕಲ್ಪ ಮಾಡಿ ಹೇಳಲ್ಲ ದ್ರೌಪದಿ, ಯಾರನ್ನ ನಾನು ಹತ್ರಕ್ಕೆ ಬಿಟ್ಕೋಬಾರ್ದು ಇವ್ರನ್ನ ಅಂತ. ಯಾಕಂದ್ರೆ 5 ಜನ, ಎಷ್ಟು ಜನದ ಹತ್ರ ಈಗ ಅವಮಾನ ಪಟ್ಟಿದ್ಲು, ಅನಿಸ್ಕೊಂಡಿದ್ಲು. ಅಂಥ ವೀರ ಪುರುಷರು 5 ಜನ, ಇವ್ರು 5 ಜನ ಇದ್ದು ನಾನು ಕಾಪಾಡೋಕ್ಕಾಗಲಿಲ್ಲ ಅಂತಕ್ಕಂಥ ನೋವು ಸಹಜವಾಗಿ ಎಲ್ಲರಲ್ಲಿ ಇರ್ತದೆ. ಹಂಗಾಗಿ ಆಕೆ ಸಂಕಲ್ಪ ಮಾಡಿಬಿಟ್ಟಾಳೆ. ಹಂಗಾಗಿ ನಾವು ಯಾರು ಬಾಗಿಲು ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತಂದು ಭೀಮ ಹೇಳ್ತಾನೆ. ಶ್ರೀಕೃಷ್ಣ ಅವಾಗ ಬಂದ, ಯುದ್ಧ ಎಲ್ಲ ಮುಗೀತು, ದ್ವಾರಕೆಯಲ್ಲಿ ಯುದ್ಧದಲ್ಲಿ ಇದ್ನಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಇಂದ್ರಪ್ರಸ್ಥಕ್ಕೆ ಬಂದ. ಭಾಳ ಕ್ರೋಧಗೊಂಡ್ಬಿಟ್ಟಿದ್ದ ಅವನು ಶ್ರೀಕೃಷ್ಣ ಪಾಂಡವರ ಮೇಲೆ, ವಿಶೇಷವಾಗಿ ಯುಧಿಷ್ಠಿರನ ಮೇಲೆ. ಆ ಧಾರಾವಾಹಿ ನೋಡ್ತಾ ಇದ್ದರೆ ನಿಜವಾಗಿ ನನಗೂ ಕೂಡ ಯುಧಿಷ್ಠಿರನ ಮೇಲೆ ಕೋಪ ಬಂತು, ಸಿಟ್ಟು ಬರ್ತೈತಿ. ಇವನೇನಪ್ಪ ಇವನು ಧರ್ಮ 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 ಅಂತ ಧರ್ಮಕ್ಕೆ ಕಟ್ಟಿಬಿದ್ದುಬಿಟ್ಟದನಲ್ಲ.
ಅಧರ್ಮ ಆದ್ರೂ ಅದು ಗೊತ್ತಾಗ್ತಾ ಇಲ್ಲ ಇವನಿಗೆ ಅಂತಕ್ಕಂಥದ್ದು. ತಲೆ ತಗ್ಗಿಸಿ ನಿಂತ ಪಾಂಡವರು ತಪ್ಪು ಮಾಡಿದ್ದಾರೆ, ತಲೆ ತಗ್ಗಿಸಿ ನಿಂತ್ಕೊಂಡ್ರು. ಈಗ ತಪ್ಪು ಮಾಡಿದಾಗ ಸಹಜವಾಗಿ ಕ್ರೋಧಗೊಂಡ ಶ್ರೀಕೃಷ್ಣ ಇವ್ರನ್ನ ಯಾರನ್ನೂ ಮಾತಾಡಿಸಲಿಲ್ಲ, ಸೀದಾ ದ್ರೌಪದಿ ಹತ್ರ ಹೋಗ್ತಾನೆ ಅವನು. ಅವನಿಗೆ ಬಾಗಿಲು ತೆಗಿದ್ದು, ದ್ರೌಪದಿ ಬಾಗಿಲು ತೆಗೆದ್ಲು, ಒಳಗೆ ಹೋದ, ಹತ್ತಿರ ಹೋದ, ಬಾಗಿಲು ತೆರೆಯಿತು. ಶ್ರೀಕೃಷ್ಣನಿಂದ ದ್ರೌಪದಿಗೆ ಸಾಂತ್ವನ ಹೇಳ್ತಾನೆ. ಯಾಕಂದ್ರೆ ದುಃಖದಿಂದ ಇದ್ದಾಗ ಸಾಂತ್ವನ ಹೇಳ್ತಕ್ಕಂಥದ್ದೇ ಒಂದು ಧೈರ್ಯ ಕೊಡ್ತಕ್ಕಂಥದ್ದು. ಸಾಂತ್ವನ ಹೇಳ್ತಾನೆ. ಅವನಿಗೆಲ್ಲ ಗೊತ್ತಿತ್ತು, ಭೂತ ಭವಿಷ್ಯ ವರ್ತಮಾನ ಎಲ್ಲ ಗೊತ್ತಿತ್ತಲ್ಲ, ಸಾಂತ್ವನ ಹೇಳ್ತಾನೆ ಅವನು. ಇದು ಅವರ ಕೆಟ್ಟ ಕಾರ್ಯದ ಮುನ್ನುಡಿ. ಕೆಟ್ಟ ಕಾರ್ಯದ ಮುನ್ನುಡಿ. ಮುಂದೆ ಒಂದು ಮಹಾಭಾರತಕ್ಕೆ ಇದ್ದಕ್ಕೆ, ಕುರುಕ್ಷೇತ್ರ ಇದ್ದಕ್ಕೆ ಒಂದು ಮುನ್ನುಡಿ ಇದು ಆಗಬೇಕಾಗಿತ್ತು, ಸಹಿಸ್ಕೊಳ್ಬೇಕು ಅಂತ ಹೇಳ್ತಾನೆ. ಇದಮಿತ್ತಮ್ ಅಂತ ಹೇಳ್ತೀವಲ್ಲ ನಾವು, ಯಾವುದೇ ಆಗಿರಲಿ ಆಗಲೇಬೇಕವು, ನಮಗೆ ಏನಾಗಬೇಕೋ ಅವು ಆಗಬೇಕಂತ, ಅದನ್ನು ತಡೆಯೋಕ್ಕೆ ಯಾರಿಂದಲೂ ಆಗಲ್ಲ. ಮನಸ್ಸನ್ನು ದುಃಖ ದ್ವೇಷದಿಂದ ತುಂಬಿಕೊಳ್ಳಬೇಡ. ಅವ್ರು ಮಾಡಿದ್ದಾರೆ, ದುರ್ಯೋಧನ ಮಾಡಿರಂದ್ರೆ ಅದು ಅವನ ಕೈಯಾಗಿಲ್ಲ, ಅದನ್ನು ಮಾಡಿಸುತ್ತೆ, ಅದು ವಿಧಿ ಮಾಡಿಸಿದೆ. ಅವನ ಕೊನೆಗಾಲ ಹತ್ರಕ್ಕೆ ಬಂದಿದೆ, ಕೌರವರ ಸರ್ವನಾಶದ ಸಮಯ ಹತ್ರಕ್ಕೆ ಬಂದಿದೆ, ಅದು ಮಾಡಿಸುತ್ತೆ ಅವನಿಗೆ. ಹಾಗಾಗಿ ಮನಸ್ಸನ್ನು ದುಃಖದಿಂದ ಇಟ್ಕೋಬೇಡ, ದ್ವೇಷದಿಂದ ತುಂಬಿಕೊಳ್ಬೇಡ. ಈಗ ನಾವೇ ಉದಾಹರಣೆ, ಏನಾದರೂ ದುಃಖದಿಂದ ಇದ್ದಾಗ ನಮಗೆ ಮನಸ್ಸು ಏನು ಊಟ ಮಾಡಿದ್ದು ಜೀರ್ಣ ಆಗಲ್ಲ. ವೈಜ್ಞಾನಿಕವಾಗಿ ನಮ್ಮಲ್ಲಿ ದುಃಖ ಇದ್ದಾಗ ನಾವು ಊಟ ಮಾಡಿದ್ದು ಜೀರ್ಣ ಆಗಲ್ಲ, ಡೈಜೆಷನ್ ಸಿಸ್ಟಮ್ ಕೆಲಸ ಮಾಡಲ್ಲ. ನಾವು ದ್ವೇಷ ತುಂಬಿಕೊಂಡಾಗ ಬರೀ ಅವೇ ನೆನಪಾಗ್ತಾ ಇರ್ತವೆ, ಕೈ ಬಿಟ್ಬಿಡ್ಬೇಕು. ಯಾಕಂತಂದ್ರೆ ಅವ್ರು ಮಾಡಿದ ಕರ್ಮ ಅವ್ರು ಉಣ್ತಾರೆ ಮುಂದೆ, ಅವರವರ ಕರ್ಮ ಅವರಿಗೆ. ಹಂಗಾಗಿ ತ್ಯಜಿಸಿಬಿಡು ಅಂತ ಹೇಳ್ತಾನೆ. ಇಲ್ಲಿ ಮಹಾಭಾರತ ರಾಮಾಯಣ ಯಾಕೆ ಮುಖ್ಯ ಆಗ್ತವೆ ಇವತ್ತಿನ ಪೀಳಿಗೆಗೆ ಅಂತಂದಾಗ ನಮ್ಮ ಕೊಟ್ರೇಶಪ್ಪ ಸರ್ ಹೇಳಿದರು, ಇಲ್ಲಿ ಪಾತ್ರಗಳು ನಮಗೆ ಸಾಂಕೇತಿಕ ಮಾತ್ರ. ಶ್ರೀಕೃಷ್ಣ, ಅರ್ಜುನ, ಯುಧಿಷ್ಠಿರ ಆಗಿರಲಿ, ಯಾರೇ ಆಗಿರಲಿ, ಅವನ್ನೆಲ್ಲವನ್ನೂ ನಮ್ಮ ಜೀವನಕ್ಕೆ ಟ್ಯಾಲಿ ಮಾಡ್ಕೊತ ಹೋಗ್ಬೇಕು. ನಾವು ಅಷ್ಟೇ ತಾಳೆ ಹಾಕ್ಯಂತ ಹೋಗ್ಬೇಕು ನಮ್ಮ ಜೀವನಕ್ಕೆ. ಇಂತಿಂಥ ಒಳ್ಳೆಯ ಮಾತುಗಳನ್ನು ನಮ್ಮ ಜೀವನಕ್ಕೆ ಟ್ಯಾಲಿ ಮಾಡ್ಕೊತ ಹೋಗ್ಬೇಕು. ಅದೇ ಮಹಾಭಾರತದಿಂದ ನಾವು ಕಲಿತಕ್ಕಂಥದ್ದು, ರಾಮಾಯಣದಿಂದ ನಾವು ಕಲಿತಕ್ಕಂಥದ್ದು. ಇಂಥ ಒಂದು ನುಡಿಗಳಿಂದ, ಇವನ್ನ ನುಡಿಮುತ್ತ ಅಂತ ಹೇಳ್ತೀವಲ್ಲ, ಅಂಥ ನುಡಿಗಳಿಂದ ನಾವು ಕಲಿತಕ್ಕಂಥದ್ದು. ನಿರ್ಮಲಗೊಳಿಸು ಮನಸ್ಸನ್ನು ನಿರ್ಮಲಗೊಳಿಸು, ಅದನ್ನ ಬಿಟ್ಬಿಡು, ಅಲ್ಲಿ ಆಗಿರ್ತಕ್ಕಂಥ ಅವಮಾನವನ್ನು ಬಿಟ್ಬಿಡು, ಅವ್ರ ಮೇಲೆ ದ್ವೇಷ ಬಿಡು ಅಂತ ಹೇಳ್ತಾನೆ ಅವನು ಶ್ರೀಕೃಷ್ಣ. ನಮಸ್ಕರಿಸಿದ ದ್ರೌಪದಿ, ಆಕೆನ ಹತ್ಗಂತ ನಮಸ್ಕಾರ ಮಾಡಿದ್ಲು. ಕರ್ಮ ಸಿದ್ಧಾಂತದ ಬಗ್ಗೆ ತಿಳಿಸಿದ ಶ್ರೀಕೃಷ್ಣ. ಕರ್ಮ ಸಿದ್ಧಾಂತ ಏನು ದೇಹಸಭೆಯಲ್ಲಿ ಹೇಳ್ತೀವಲ್ಲ ನಾವು, ಕರ್ಮ ಸಿದ್ಧಾಂತ, ನಾವೇನು ಒಳ್ಳೇದು ಮಾಡಿದರೆ ಮುಂದೆ ಅನುಭವಿಸ್ತೀವಿ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಅನುಭವಿಸ್ತಾರೆ ಅಷ್ಟೇ. ಅದು ಅವ್ರಿಗೆ ಅದು ಸಾಧ್ಯನೇ ಇಲ್ಲ. ಮೊದಲೆಲ್ಲ ಇತ್ತಂತೆ, ಹಿಂದೆ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಪುಣ್ಯ ಪಾಪಗಳನ್ನು ಮಕ್ಕಳು ಅನುಭವಿಸ್ತಾ ಇದ್ರಂತೆ. ಆದರೆ ಈಗ ಆಗಲ್ಲ, ನಮ್ಮ ಪಾಪ ಪುಣ್ಯಗಳನ್ನು ನಾವು ಅನುಭವಿಸ್ಬೇಕೀಗ. ಕೊನೆಗಾಲಕ್ಕೆ ನಾವು ಅನುಭವಿಸಿ ಹೋಗ್ಬಿಡ್ಬೇಕು. ಯಾಕಂದರೆ ಇದು ಕಲಿಯುಗ ಅಲ್ಲ, ಭಾಳ ಫಾಸ್ಟ್. ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳಿದ್ರೆ ಒಳ್ಳೆಯದಾಗ್ತದೆ, ಕೆಟ್ಟ ಕೆಲಸ ಇದ್ದರೆ ಕೆಟ್ಟದ್ದಾಗುತ್ತೆ ಅಷ್ಟೇ ಅಂತ ಒಂದು ಕರ್ಮ ಸಿದ್ಧಾಂತವನ್ನು ಹೇಳ್ತಾನೆ. ಇಲ್ಲ, ಅದು ದುರ್ಯೋಧನಿಗೆ ಕೊನೆಗಾಲ, ಕೇಡುಗಾಲ ಬಂದಿದೆ. ಈಗ ಪಾಪದ ಕೂಡ ತುಂಬಿತಂತಾರಲ್ಲ, ಹಂಗೆ ತುಂಬಕ್ಕೆ ಬಂದತ್ತ ಒಂದೀಗ. ಕೌರವ್ರ ಪಾಪದ ಕೂಡ ತುಂಬತತಿ, ಅದು ತುಂಬಿದ ಮೇಲೆ ಅಲ್ಲ ಚೆಲ್ಲದು. ನೋವನ್ನು ಪರಮಾತ್ಮನಲ್ಲಿ ಹಾಕಿಬಿಡು. ಈಗ ನಾವು ಅಂತೀವಲ್ಲ, ಎಲ್ಲ ಕೊಟ್ರಾಯಿಗಪ್ಪ, ಅದೇನಿದ್ರು ಒಳ್ಳೇದಿದ್ರು ಕೆಟ್ಟದಿದ್ರು ಎಲ್ಲ ಕೊಟ್ರಾಯಿಗೆ ಅರ್ಪಿಸಿಬಿಡೋದು. ಹಂಗೆ ಆ ಪರಮಾತ್ಮನಲ್ಲಿ ಹಾಕಿಬಿಡು ನೋವನ್ನು, ಅವನೇ ಎಲ್ಲ ಪರಿಹಾರ ಮಾಡ್ತಾನೆ. ಕ್ಷಮಿಸಿಬಿಡು, ಎಲ್ಲರನ್ನು ಕ್ಷಮಿಸಿಬಿಡು. ಕ್ಷಮಾದಾನದಲ್ಲಿರ್ತಕ್ಕಂಥ ಒಂದು ನೆಮ್ಮದಿ ಬೇರೆ ಎಲ್ಲಿ ಇಲ್ಲಂತೆ. ಈಗ ಉದಾಹರಣೆ, ಮೊನ್ನೆ ಒಂದು ಯಾವುದೋ ಒಂದು ಲೇಖನ ಓದಿದೆ ನಾನು. ರಾಜೀವ್ ಗಾಂಧಿ ಹತ್ಯೆಯನ್ನು ಮಾಡಿದ್ರೆ ತಮಿಳ್ನಾಡಿನಾಗ, ಯಾವುದೋ ಬ್ಲಾಸ್ಟ್ ಮಾಡ್ಕೊಂಡು ಹತ್ಯೆ ಮಾಡಿರಲ್ಲ ಅವ್ರ ಸಂಬಂಧಿಕರು, ಅದಕ್ಕೆ ಪಿತೂರಿ ಆಗಿರ್ತಕ್ಕಂಥವ್ರನ್ನ ಆಕೆ ಯಾರೋ ಸೋನಿಯಾ ಗಾಂಧಿ ಅವರೆಲ್ಲ ಕ್ಷಮಾದಾನ ಮಾಡಿದ್ದಾರೆ ಅವ್ರಿಗೆ. ಹಂಗೆ ಅದು ಕ್ಷಮಾದಾನ ಮಾಡಿರೋದು ಅದು ಒಂದು ರಾಜಕೀಯ ಉದ್ದೇಶದಿಂದ ಅಂತಾರೆ, ಅದೇನೇ ಇರಲಿ, ಒಟ್ಟು ಕ್ಷಮಾದಾನ ಮಾಡಿಬಿಡು ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಿನ್ನ ನೋವಿನಲ್ಲಿ ಜಗತ್ತಿನ ನೋವು ನೋಡು, ನಿನ್ನ ನೋವಿನಲ್ಲಿ ಜಗತ್ತಿನ ನೋವು ನೋಡು. ಎಲ್ಲರ ಹತ್ರ ನೋವಿದೆ, ನಲಿವಿದೆ, ನಿನಗೊಂದೇ ನೋವು ಬಂದಿಲ್ಲ. ಆದರೆ ಮುಂದೆ ನಿನ್ನಿಂದಲೇ ಒಂದು ಧರ್ಮ ಸಂಸ್ಥಾಪನೆಯ ಒಂದು ಕೆಲಸ ಆಗಬೇಕಾಗಿದೆ ಇಲ್ಲಿ ಆರ್ಯಾವರ್ತದಲ್ಲಿ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಮೇಲೆದ್ದು ಶಕ್ತಿಶಾಲಿಯಾಗು. ಈ ರೀತಿ ನೀನು ಅಧೈರ್ಯ ಪಡಬೇಡ, ಕುಂದಬೇಡ. ಜಗತ್ತಿನ ನೋವಿಗೆ ಪರಿಹಾರ ಹುಡುಕು. ಆ ರಾಜ್ಯಸಭೆಯಲ್ಲಿ
ಒಬ್ಬ ಪಟ್ಟದ ರಾಣಿಗೆ ಈ ರೀತಿ ಅವಮಾನ ಆಗ್ಯತ್ತಂದರೆ ಸಾಮಾನ್ಯ ಸ್ತ್ರೀಯರ ಪರಿಸ್ಥಿತಿ ಏನು ಅದನ್ನು ಯೋಚನೆ ಮಾಡಿ ನೀನು. ಮುಂದೆ ಹಿಂಗೆ ಆಗಬಾರ್ದು ಅಂತಕ್ಕಂಥದ್ದನ್ನು ಯೋಚನೆ ಮಾಡು. ಅದಕ್ಕೆ ಪರಿಹಾರ ಏನು ಮಾಡಬೇಕಂಥದ್ದು ಯೋಚನೆ ಮಾಡು. ಸತ್ಕರ್ಮ ಮಾಡು, ದುರ್ಯೋಧನನನ್ನು ಕ್ಷಮಿಸು ಅಂತ ಹೇಳ್ತಾನೆ. ಒಳ್ಳೆ ಕೆಲಸ ಮಾಡ್ಕೊಂತ ಹೋಗಿ ಅಷ್ಟೇ. ಯಾರೇ ನಮ್ಮ ಮೇಲೆ ಏನೇ ಮಾಡಿರಲಿ ಎಲ್ಲರನ್ನ ಕ್ಷಮಿಸಿಬಿಡು ಅಂತಕ್ಕಂಥದ್ದನ್ನು ಹೇಳ್ತಾನೆ. ನಮ್ಮ ಜೀವನದಲ್ಲಿ ಸಹ ನಾವು ಅದನ್ನು ಅಳವಡಿಸ್ಕೊಳ್ಬೇಕು. ಆದರೆ ಅದು ಅಷ್ಟು ಸುಲಭ ಅಲ್ಲ. ನಾವು ಹೇಳ್ದಂಗೆ, ನಾನು ಭಾಷಣ ಮಾಡಿದಂಗೆ ಅಷ್ಟು ಸುಲಭ ಅಲ್ಲ. ನಮಗೆ ಯಾರೋ ಏನೋ ಮಾಡಿರ್ತಾರೆ ಸಂಬಂಧಿಕರು, ಸುಲಭ ಮರೆಯೋದಲ್ಲ. ನಾವು ಸುಲಭ ಮರೆಯೋದಿಲ್ಲ. ನಾವು ಮುಂದೆ ಅವ್ರನ್ನ ಮದುವೆ ಕರೆಯಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಕರೆಯಲ್ಲ, ಅವ್ರು ನಮ್ಮನ್ನು ಕರೆಯಲ್ಲ. ಹಂಗೆ ಅದು ಒಂದು ಪೀಳಿಗೆಯಿಂದ ಪೀಳಿಗೆಗೆ ಒಂದು ದ್ವೇಷ ಅಂತಕ್ಕಂಥದ್ದು ಹಂಗೆ ಕಂಟಿನ್ಯೂ ಹೋಗ್ತದೆ. ಎಲ್ಲರ ಕುಟುಂಬಗಳಲ್ಲಿ ಸಾಮಾನ್ಯ ಇರ್ತಾವೆ, ಅದನ್ನು ನಾವು ನೋಡ್ತೀವಿ. ನಾವು ಹೇಳ್ದಂಗೆ ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ. ಒಬ್ಬ ಕುಟುಂಬದಾಗ ಯಾರೋ ಒಬ್ಬರು ಮರ್ತರು ಕೂಡ ಇನ್ನೊಬ್ರು ಅಪೋಸ್ ಮಾಡ್ತಾರೆ. ಅದೇಂಗೆ ಕರಿತೀವಿ ಅವ್ರನ್ನ, ನಮ್ಮನ್ನು ಬಿಟ್ಟು ಮಾಡ್ಯಾರ ಅವರು, ನಾವೇ ಕರಿಬೇಕು ಅವ್ರು. ಆದ್ರೂ ಎಷ್ಟು ಸಾಧ್ಯ ಆಕತ್ತೋ ಅಷ್ಟು ನಾವು ಒಂದು ನೆಮ್ಮದಿಯಾಗಿರ್ಬೇಕಪ್ಪ ಅಂತಂದ್ರೆ ಅವ್ರನ್ನ ಕ್ಷಮಿಸ್ಬಿಡೋದ ಚೆನ್ನಾಗಿ ಅಂತಕ್ಕಂಥದ್ದನ್ನು. ಇಲ್ಲಾಂದ್ರೆ ಸುಮ್ಮನೆ ನಮ್ಮ ತಲೆಗೆ ಹುಳ ಬಿಟ್ಕೊಂಡಂಗೆ ಆಗುತ್ತೆ ಅಂತಕ್ಕಂಥದ್ದು. ಅದೇ ಅವನ ವಿನಾಶದ ಪ್ರಾರಂಭ. ಏನು ನಿನಗೆ ಅವಮಾನ ಮಾಡಿದಾರಲ್ಲ, ಅದು ಅವರ ವಿನಾಶದ ಪ್ರಾರಂಭ ಆಯಿತು. ಕೌರವರ ವಿನಾಶದ ಪ್ರಾರಂಭ ಆಗ್ತದೆ. ಇಡೀ ಜಗತ್ತಿಗಾಗಿ ಧರ್ಮಯುದ್ಧ ಮಾಡಬಲ್ಲೆಯಾ ಅಂತ ಕೇಳ್ತಾನೆ. ಈಗ ನಿನ್ನಿಂದಲೇ ಮುಂದೆ ಏನಾದರೂ ಆಗಬೇಕಂತಂದರೆ, ಧರ್ಮಯುದ್ಧ ಕುರುಕ್ಷೇತ್ರ ಪ್ರಾರಂಭ ಆಗ್ಬೇಕಂದ್ರೆ ನೀನು ಮನಸ್ಸು ಮಾಡಬೇಕು. ನೀನು ಮನಸ್ಸು ಮಾಡಿದರೆ ಮುಂದೆ ಒಂದು ಆರ್ಯಾವರ್ತದಲ್ಲಿ ಧರ್ಮ ಸಂಸ್ಥಾಪನಾ ಕಾರ್ಯದಲ್ಲಿ ನೀನು ಒಂದು ಹೆಸರಾಗ್ತೀಯ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಧೈರ್ಯ ತೆಗೆದುಕೊಂಡು ದ್ರೌಪದಿ ಒಪ್ಪಿದಳು. ಅವಾಗ ಶ್ರೀಕೃಷ್ಣ ಎಲ್ಲ ಧೈರ್ಯ ಹೇಳಿದ ಮೇಲೆ ಒಪ್ತಾಳಾಕಿ ದ್ರೌಪದಿ. ಆಯಿತು, ನೀವೇನು ಹೇಳ್ತೀಯೋ ಆ ಟೈಪ್ ಕೇಳ್ತೀನಿ. ಶ್ರೀಕೃಷ್ಣ ಮೇಲೆ ಭಾಳ ವಿಶ್ವಾಸ ಇಟ್ಟಿರ್ತಾಳೆ. ಯಾಕಂದರೆ ಶ್ರೀಕೃಷ್ಣ ಏನೇ ಮಾಡಿದರೂ ಅವನು ಸಕಾರಣ ಇಲ್ಲದಲೇ ಮಾಡಲ್ಲ. ಏನೇ ಮಾಡಿದರೂ ಒಳ್ಳೆಯದಕ್ಕೆ, ನಮ್ಮ ಒಳ್ಳೆಯದಕ್ಕೆ, ಪಾಂಡವರು ಒಳ್ಳೆಯದಕ್ಕೆ, ಧರ್ಮ ಸಂಸ್ಥಾಪನೆಗೆ ಅಂತ ಆಕೆ ಗೊತ್ತಿರ್ತದೆ. ಒಪ್ತಾಳಾಕಿ. ಆಗ ಯುಧಿಷ್ಠಿರ ಇರ್ತಾನಲ್ಲ, ಭೀಮನಿಗೆ ಹೇಳ್ತಾನೆ, ನನ್ನ ಕೈ ಸುಡು. ಯಾಕಂತಂದರೆ ಅಲ್ಲಿ ಪಗಡೆ ಆಡೋಕ್ಕಾರ ಭೀಮ್ ಹೇಳಿದ್ದ, ನಿನ್ನ ಕೈ ಸುಟ್ಬಿಡ್ತಾನೆ ಅಂತ ಹೇಳಿದ್ದ. ದ್ರೌಪದಿನ ಪಣ ಇಡೋಕ್ಕಾರೆ ನಿನ್ನ ಕೈ ಸುಡ್ತೀನಿ ಅಂತ ಹೇಳಿದ್ದ ಅವ್ರ ಅಣ್ಣಗೆ ಅವನ. ಆವಾಗ ಯುಧಿಷ್ಠಿರ ಬರ್ತಾನೆ, ನನ್ನ ಕೈ ಸುಡು, ನೀನು ಪ್ರತಿಜ್ಞೆ ಮಾಡಿದ್ದೆಲ್ಲ ಅವಾಗ ರಾಜ್ಯಸಭೆಯಲ್ಲಿ, ನನ್ನ ಕೈ ಸುಡು ಅಂತ ನಾನು ಯುಧಿಷ್ಠಿರ. ದ್ರೌಪದಿಯನ್ನು ಪಣ ಇಟ್ಟಾಗ ಇವನಿಗೆ ಭಾಳ ಸಿಟ್ಟು ಬಂದುಬಿಟ್ಟಿತ್ತು ಭೀಮನಿಗೆ. ಭಾಳ ಕ್ರೋಧದಿಂದ ಹೇಳಿರ್ತಾನೆ, ದ್ರೌಪದಿಯನ್ನು ಪಣಕ್ಕೆ ಇಡ್ತೀಯಲ್ಲ, ನಿನ್ನ ಕೈ ಸುಡ್ತೀನಿ, ನೀನು ಆಟ ಆಡಿದ ಕೈ ಸುಡ್ತೀನಿ ಅಂತ ಹೇಳಿರ್ತಾನೆ ಅವನು. ಅದಕ್ಕೆ ಕೈ ಸುಡು ಅಂತ ಹೇಳ್ತಾನೆ ಅವನು. ಬೇಡ ಎಂದ ದ್ರೌಪದಿ, ಇಲ್ಲ ಬೇಡ, ನಿಮ್ಮನ್ನೆಲ್ಲ ನಾನು ಕ್ಷಮಿಸಿದ್ದೇನೆ ಅಂತ ಹೇಳ್ತಾಳೆ. ನೋಡ್ರಿ, ಇಷ್ಟೆಲ್ಲ 5 ಜನ ಪತಿಯಂದರಿಂದನೂ ಇಷ್ಟೆಲ್ಲ ಸಮಸ್ಯೆ ಆದರೂ ಕೂಡ ಆಕೆ ನಿಮ್ಮೆಲ್ಲರನ್ನು ಕ್ಷಮಿಸಿದ್ದೀನಿ ಅಂತ ಹೇಳ್ತಾಳೆ. ಇದೇ ಒಂದು ವಿಶಾಲ ಹೃದಯ ಅಂತ ಏನು ಹೇಳ್ತೀವಲ್ಲ, ಆ ಹೆಣ್ಣಿನ ಹೃದಯ ಹಂಗಿರ್ತತೆ. ಮಾತೃ ಹೃದಯ ಅಂತ ಏನು ಹೇಳ್ತೀವಲ್ಲ, ಅಂಥ ಒಂದು ಹೃದಯ ದ್ರೌಪದಿಗಿತ್ತು. ಇಲ್ಲ, ನಿಮ್ಮನ್ನೆಲ್ಲ ನಾನು ಕ್ಷಮಿಸಿದ್ದೀನಿ, ಯಾರು ಕೈ ಸುಡೋದು ಬೇಡ, ಏನೂ ಬೇಡ ಅಂತಕ್ಕಂಥದ್ದನ್ನು ದ್ರೌಪದಿ ಹೇಳ್ತಾಳೆ. ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ, ಕೌರವರಿಗೆ ಶಿಕ್ಷೆ ಕೊಡಲೇಬೇಕು. ಈಗ ಅವ್ರನ್ನ ಕ್ಷಮಿಸು ಅಂತಂದರೆ ವೈಯಕ್ತಿಕವಾಗಿ ದುರ್ಯೋಧನ ಕ್ಷಮಿಸ್ಬೇಕಷ್ಟೇ. ಆದರೆ ಇದಕ್ಕೆಲ್ಲ ಇಂಥ ಒಂದು ಸಮಸ್ಯೆಗಳಿಗೇನು ಕಾರಣೀಭೂತರಾಗಿರಲ್ಲ ಆ ಹಸ್ತಿನಾಪುರ ಕೌರವರೇನದಾರಲ್ಲ, ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಖಂಡಿತವಾಗಿ ಶಿಕ್ಷೆ ಆಗಲೇಬೇಕು. ಅದು ಮುಂದೆ ಆಗುತ್ತೆ. ಶ್ರೀಕೃಷ್ಣ ಹೇಳ್ತಾನೆ, ಸಾಮಾನ್ಯ ಸ್ಥಿತಿ ಏನಾಗಬೇಡ. ದ್ರೌಪದಿ ಅಂತ ಒಬ್ಬ ಪಟ್ಟದ ರಾಣಿ, ಅಂಥ ಒಂದು ಸ್ತ್ರೀಯ ಒಂದು ಅವಮಾನನೇ ಅಂಥ ಒಂದು ರಾಜ್ಯಸಭೆಯಲ್ಲಿ ಆಗೈತಂದರೆ ಇನ್ನು ಸಾಮಾನ್ಯ ಸ್ತ್ರೀಯರ ಪರಿಸ್ಥಿತಿ ಏನು ಅಂದರೆ, ಹಸ್ತಿನಾಪುರದಲ್ಲಿ ಅಧರ್ಮ ಅಂತಕ್ಕಂಥದ್ದು ಜಾಸ್ತಿ ಆಗಿಬಿಟ್ಟದೆ. ಅಧರ್ಮವನ್ನು ಕೊನೆಗಾಣಿಸ್ಬೇಕು. ಅಧರ್ಮವನ್ನು ಕೊನೆಗಾಣಿಸ್ಬೇಕಂದ್ರೆ ಅದಕ್ಕೊಂದು ಕಾರಣ ಬೇಕು. ಈಗ ಕಾರಣ ಸಿಕ್ಕಿದೆ, ಶ್ರೀಕೃಷ್ಣನಿಗೆ ಕಾರಣ ಸಿಕ್ಕಿದೆ. ಇನ್ನು ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣೀಭೂತ ಯಾರಾದರೂ ಅಂತಿದ್ರೆ ಅದಕ್ಕೆ ಶ್ರೀಕೃಷ್ಣ. ಧರ್ಮ ಸಂಸ್ಥಾಪನಾಯ ಅಂತೇನು ಹೇಳ್ತೀವಲ್ಲ, ಧರ್ಮ ಸಂಸ್ಥಾಪನೆಗಾಗಿ ಇದನ್ನು ಮಾಡಿಸಿದ್ದು ಅಂತಕ್ಕಂಥದ್ದನ್ನು. ಅಂದರೆ ಆ ಸಮಯದಲ್ಲಿ ಬಹುತೇಕ ಆರ್ಯಾವರ್ತದಲ್ಲಿ ಅನೇಕ ರಾಜರುಗಳು ಅಧರ್ಮಿ ರಾಜರುಗಳಾಗಿದ್ದರು ಅಂತಕ್ಕಂಥದ್ದು. ಸರಿಯಾಗಿ ಆಡಳಿತ ನಿರ್ವಹಿಸ್ತಿದ್ದಿಲ್ಲ. ಬರೀ ಇವ್ರು ಕೌರವರ ಒಂದೇ ಅಂತ ಅಲ್ಲ, ಅವ್ರನ್ನೆಲ್ಲ ಸಂಹಾರ ಮಾಡಬೇಕಾಗಿತ್ತು. ಅಧರ್ಮಿ ರಾಜರುಗಳೆಲ್ಲ ಕೌರವರಿಗೆ ಒಂದು ಕಡೆಗೆ ಸೇರಿದರು, ಧರ್ಮನಿಷ್ಠ ರಾಜರುಗಳೆಲ್ಲ ಪಾಂಡವರ ಪಕ್ಷವನ್ನು ಸೇರಿದರು. ಆವಾಗ ಇವ್ರು ಉಳ್ಕೊಂತಾರೆ, ಅವರು ಹೋಗ್ತಾರೆ. ಆವಾಗ ಒಂದು ಧರ್ಮ ಸಂಸ್ಥಾಪನೆ ಆಗುತ್ತೆ ಅಂತಕ್ಕಂಥದ್ದು ಶ್ರೀಕೃಷ್ಣ ಹೇಳೋದು. ದುಶ್ಯಾಸನನ ರಕ್ತದಿಂದ ನನ್ನ ಕೇಶ ತೊಳೆಯುವವರೆಗೂ ನನ್ನ ಕೇಶ ಕಟ್ಟಿಕೊಳ್ಳುವುದಿಲ್ಲ, ಪ್ರತಿಜ್ಞೆ ಇದು ದ್ರೌಪದಿದು. ದುಶ್ಯಾಸನ ನನ್ನ ಕೂದಲು ಎಳೆದಾನೆ, ಹಿಡ್ಕೊಂಡಿದ್ದಾನೆ, ಅವನ ರಕ್ತದಿಂದನೇ ನನ್ನ ಕೂದಲು ತೊಳಿಬೇಕು.
ಆವಾಗ ನಾನು ಕೇಶ ಕಟ್ಟಿಕೊಂತೀನಿ, ಕೂದಲನ್ನು ಕಟ್ಟಿಕೊಂಡು ಅಲ್ಲೇವರೆಗೂ ನಾನು ಕಟ್ಟಿಕೊಳ್ಳಲ್ಲ ಅಂತಕ್ಕಂಥ ಒಂದು ವಾಗ್ದಾನ, ಒಂದು ಪ್ರತಿಜ್ಞೆಯನ್ನು ಮಾಡ್ತಾಳೆ. ಇತ್ತ ಹಸ್ತಿನಾಪುರದಲ್ಲಿ ಗಾಂಧಾರಿ ಕುಂತಿ ಅಲ್ಲೇ ಅದರಲ್ಲ, ಕುಂತಿ ಅಲ್ಲೇ ಇದ್ಲ. ಭಾಳ ಶೋಕ ವ್ಯಕ್ತಪಡಿಸ್ತಾಳೆ ಗಾಂಧಾರಿ. ಯಾಕಂತಂದರೆ ಆಕೆಗೆ ಮುಂದಿನ ಭವಿಷ್ಯ ಗೊತ್ತಾಗ್ಬಿಡುತ್ತೆ. ಗಾಂಧಾರಿಗೆ ಕಣ್ಣಿಲ್ಲ, ಆಕೆಗೆ ಕಣ್ಣು ಕಟ್ಟಿಕೊಂಡಿದ್ದಾಳೆ. ಆದರೂ ಮುಂದಿನ ಭವಿಷ್ಯ ಈಗೇನು ದುರ್ಯೋಧನ ಇವರು ತನ್ನ ಮಕ್ಕಳೇನು ಮಾಡಿದ್ರಲ್ಲ ಅಂತ ಒಂದು ಅನಾಗರಿಕ ಕೆಲಸವನ್ನು ಮಾಡಿದ್ರಲ್ಲ, ಆಕೆಗೆ ಭಾಳ ನೋವಾಗಿಬಿಡ್ತು. ಇಡೀ ಹಸ್ತಿನಾಪುರದಲ್ಲಿ ದೀಪ ಆರಿಸ್ರಿ ಅಂತ ಹೇಳ್ತಾಳೆ ಆಕೆ. ಯಾರಲ್ಲ ರಾತ್ರಿಗೆ ಯಾರು ದೀಪ ಹಚ್ಚಬೇಡ್ರಿ, ಅಂಧಕಾರ ಕವಿದ್ಬಿಟ್ಟದ ನಮ್ಮ ಹಸ್ತಿನಾಪುರಕ್ಕೆ ಅಂತ ಹೇಳ್ತಾಳೆ ಆಕೆ. ಇವರಿಂದ ಅಂಧಕಾರ ಆಗಿಬಿಟ್ಟದ, ನಮ್ಮ ಇಡೀ ರಾಜ್ಯನೇ ಸಾಮ್ರಾಜ್ಯನ ಅಂಧಕಾರ ಆಗಿದೆ, ಅಂಧಕಾರದಲ್ಲಿ ಮುಳುಗಿಬಿಟ್ಟತೆ. ಪಾಂಡುಪುತ್ರರು ಅವಶ್ಯವಾಗಿ ಹತ್ಯೆ ಮಾಡುವರು, ನನ್ನ ಮಕ್ಕಳನ್ನು ಪಾಂಡುಪುತ್ರರು ಬಿಡಲ್ಲ ಅಂತ ಆಕೆ ಗೊತ್ತಾಗ್ಬಿಡ್ತು. ಶೋಕ ವ್ಯಕ್ತಪಡಿಸ್ತಾಳೆ ಆಕೆ ಅರಮನೆಯಲ್ಲಿ. ಪಾಂಡುಪುತ್ರರು ನನ್ನ ಮಕ್ಕಳನ್ನ ಯಾರನ್ನು ಬಿಡಲ್ಲ, ಸಾಯಿಸ್ತಾರೆ ಅಂತ ಹೇಳ್ತಾಳೆ ಆಕೆ. ನಾನು 2 ವರ್ಷದಿಂದ ಗರ್ಭದಲ್ಲಿಟ್ಟುಕೊಂಡಿದ್ದೆ. ಈಕೆಗೆ 9 ತಿಂಗಳಿಗೆ ಹೆರಿಗೆ ಆಗಿದ್ದಿಲ್ಲ, 15 ತಿಂಗಳೇನು 16 ತಿಂಗಳಾಗಿತ್ತು. ಹಂಗಾಗಿ ಅದಾದ ನಂತರ ಮತ್ತೆ ಮಡಿಕೆಯಲ್ಲಿ ಅವು ಪ್ರಣಾಳ ಶಿಶುಗಳಂತ ಹೇಳಿದ್ವಲ್ಲ, ಆ ರೀತಿ ಬಂದಿರತಕ್ಕಂಥದ್ದು, ಜೋಪಾನ ಮಾಡಿರ್ತಕ್ಕಂಥದ್ದು. ಎಷ್ಟು ಪ್ರೀತಿಯಿಂದ ಸಾಕಿದ್ದೆ ಇವರನ್ನು, 2 ವರ್ಷಗಟ್ಟಲೆ ಸಾಕಿದ್ದೆ ನಾನು. ರೋದನ ಮಾಡ್ತಾಳೆ ಆಕೆ. ದ್ರೌಪದಿ ಶಾಪ ಕೊಟ್ಟಾಳೆ, ಎಲ್ಲರ ನಾಶ ಮಾಡ್ತಂತಂದು. ಅದು ಹುಸಿ ಆಗಲ್ಲ. 13 ವರ್ಷದ ನಂತರ ಸಂಪತ್ತು ಕೊಡೋಣ, ರಾಜ್ಯ ಕೊಡೋಣ ಅಂತ ಹೇಳ್ತಾನೆ ಧೃತರಾಷ್ಟ್ರ. ಸಮಾಧಾನ ಮಾಡ್ತಾನೆ ಗಾಂಧಾರಿ. ಇಲ್ಲ, ನಾವೇನು ಈಗ ಅವ್ರಿಗೇನು ಅನ್ಯಾಯ ಮಾಡಲ್ಲ. ಈಗ ನಾವು ರಾಜ್ಯ ಕೊಡಲಿಲ್ಲತ್ರಾನೆ ಅವ್ರು ನಮ್ಮ ಮಕ್ಕಳು ನಾಶ ಮಾಡೋದು. ಇವನಿಗೆ ಹೆದರಿಕಿತ್ತು, ಧೃತರಾಷ್ಟ್ರನಿಗೆ ಹೆದರಿಕಿತ್ತು. ಪಾಂಡವರ ಮುಂದೆ ನನ್ನ ಮಕ್ಕಳು ಉಳಿಯಲ್ಲ ಅಂತಕ್ಕಂಥದ್ದು ಹೆದರಿಕೆ ಯಾವಾಗಲೂ ಧೃತರಾಷ್ಟ್ರಗಿತ್ತು. ಇಲ್ಲ, 13 ವರ್ಷ ಮುಗಿಸೇ ಬಂದ ನಂತರ ಅವ್ರ ಸಾಮ್ರಾಜ್ಯ ಅವ್ರದ್ದು ಏನಾಯ್ತೋ ಎಲ್ಲ ಕೊಟ್ಬಿಡೋಣ ಅಂತಕ್ಕಂಥದ್ದನ್ನು ಹೇಳಿದ ಅವನು. ಆದರೆ ಶಕುನಿ ಒಪ್ಪಲ್ಲ. ಇಲ್ಲ, ಮತ್ತೆ ವನವಾಸಕ್ಕೆ ಕಳಿಸೋಣ ಅಂತ ಹೇಳ್ತಾನೆ. ಅಜ್ಞಾತವಾಸ ಸ್ಟಾರ್ಟ್ ಆದ ಇಟ್ಟಿಗೆ ಅವ್ರು ಪ್ರಿಪ್ಲೇರ್ ಮಾಡ್ತಾರೆ. ಮತ್ತೆ ಮಾಡಿ ಏನಾದರೂ ಮಾಡಿ ಅವರನ್ನು ಪತ್ತೆ ಹಚ್ಚಿ ಮತ್ತೆ ನಾವು ಇನ್ನೊಂದು ಹಳ್ಳ ಹಿಂಗೆ ಜೀವನ ಪೂರ್ತಿ ಸಾಗಿಸ್ಬಿಡೋಣ ಕೊನೆವರೆಗೆ ಅಂತ ಅವ್ರದ್ದು. ನಾವೇ ಇಲ್ಲಿ ಅನಭಿಷಿಕ್ತವಾಗಿ ನಾವು ಇಂದ್ರಪ್ರಸ್ಥ ಜೊತೆಗೆ ಹಸ್ತಿನಾಪುರ 2ರಲ್ಲೂ ನಾವು ದುರಾಡಳಿತ ಮಾಡ್ಕೊತ ಇರ್ತೀವಲ್ಲ ಅಂತ ಅವ್ರದ್ದು. ನನ್ನ ಪರಿವಾರ ನಾಶವಾಗುವುದು. ಇವ್ರ ಮಾತು ಕೇಳೋಂಗಿಲ್ಲ. ಅವನು ಶಕುನಿ ಮಾತು ಕೇಳಲ್ಲ, ದುರ್ಯೋಧನನೂ ಮಾತು ಕೇಳಲ್ಲ, ಗಾಂಧಾರಿ ಮಾತು ಕೇಳಲ್ಲ. ಆಕೆ ಗೋಳಾಡ್ತಾಳೆ. ಹಿಂಗೆ ಆದರೆ ನನ್ನ ಪರಿವಾರವಷ್ಟು ನಾಶ ಆಗ್ತದೆ ಅಂತಕ್ಕಂಥದ್ದು ಹೇಳ್ತಾಳೆ ಆಕೆ ಗಾಂಧಾರಿ. ಇತ್ತ ಇಂದ್ರಪ್ರಸ್ಥದಲ್ಲಿ ಎಲ್ಲರೂ ನಾರುಡಿಗೆ ಹುಟ್ಟು ಪಾಂಡವರು ವನವಾಸಕ್ಕೆ ರೆಡಿ ಆದರು. ವನವಾಸಕ್ಕೆ ಹೋಗೋದಂದ್ರೆ ಪೂರ್ತಿ ನಾರುಡಿಗೆ ಅಂತ ಹೇಳ್ತೀವಲ್ಲ, ಮೈ ಮೇಲೆ ಎಷ್ಟು ಕನಿಷ್ಠ ಬಟ್ಟೆ ಇರ್ತದೋ ಅಷ್ಟು ಅದನ್ನು ಉಟ್ಕೊಂಡು ಏನು ಸಾಮಾನು ತಗೊಂಡು ಹೋಗ್ದಂಗೆ, ಯಾವುದೇ ವೈಭವೋಪಯುಕ್ತ ಜೀವನ ಮಾಡ್ದಂಗೆ ಆ ಒಂದು ಅಡವಿಯಲ್ಲಿ ಸಿಗ್ತಕ್ಕಂಥ ಗೆಡ್ಡೆ ಗೆಣಸುಗಳನ್ನು, ಹಣ್ಣು ಹಂಪಲೆಗಳನ್ನು ತಿಂದು ಜೀವನ ಮಾಡೋದು ಅಷ್ಟೇ. ಎಲ್ಲೋ ಒಂದು ಕಡೆಗೆ ಒಂದು ಸಣ್ಣ ಗುಡಿಸಲು ಪಡಿಸಲು ಹಾಕ್ಕೊಂಡು ಅಲ್ಲೇ ಇರ್ತಕ್ಕಂಥದ್ದು, ನದಿ ನೀರು ಕುಡ್ಕೊಂಡು ಅಲ್ಲೇ ಇರ್ತಕ್ಕಂಥದ್ದು. ಇದು ವನವಾಸ. ಅದಕ್ಕೆ ಎಲ್ಲರೂ ರೆಡಿ ಆಗ್ತಾರೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನೋಡ್ರಿ, ನೀವು ವನವಾಸದ 12 ವರ್ಷ ವನವಾಸದಲ್ಲಿ ಸುಮ್ಮನೆ ವ್ಯರ್ಥವನ್ನು ಮಾಡಬೇಡ್ರಿ. ಈ 12 ವರ್ಷವನ್ನು ಯುದ್ಧಕ್ಕೆ, ಮುಂದೇನು ಕುರುಕ್ಷೇತ್ರ ಯುದ್ಧ ಬರ್ತಂತ ಗೊತ್ತಿರುತ್ತೆ ಅವ್ರಿಗೆ. ಶ್ರೀಕೃಷ್ಣನಿಗೆ ಭವಿಷ್ಯದ ಜ್ಞಾನ ಇರುತ್ತಲ್ಲ, ಆ ಯುದ್ಧಕ್ಕೆಲ್ಲ ತಯಾರಾಗ್ರಿ. ನೀವು ನಿಮ್ಮ ಶಕ್ತಿಯನ್ನು ವೃದ್ಧಿಪಡಿಸ್ಕೊಳ್ರಿ. ಈ 12 ವರ್ಷದಲ್ಲಿ ನಿಮ್ಮ ಶಕ್ತಿಯನ್ನು ಎಲ್ಲರೂ ವೈಯಕ್ತಿಕವಾಗಿ, ಯುಧಿಷ್ಠಿರಾಗಿರ್ಬೋದು, ಭೀಮ ಆಗಿರ್ಬೋದು, ಅರ್ಜುನ ಆಗಿರ್ಬೋದು, ನಕುಲ ಸಹದೇವಾಗಿರ್ಬೋದು, ಇವರು 5 ಜನ ಯುದ್ಧಕ್ಕೆ ಎಷ್ಟು ಸಾಧ್ಯ ಆಗತ್ತ ಅಷ್ಟು ನಿಮ್ಮ ಶಕ್ತಿಯನ್ನು ವೃದ್ಧಿಸಿಕೊಳ್ರಿ ಅಂತಕ್ಕಂಥದ್ದು ಹೇಳ್ತಾನೆ. ಅದಕ್ಕೆ ಮಾರ್ಗದರ್ಶನವನ್ನು ಸಹ ಕೊಡ್ತಾನೆ ಶ್ರೀಕೃಷ್ಣ. ಅರ್ಜುನನಿಗೆ ಹೇಳ್ತಾನೆ, ನೋಡ್ರಿ, ಕೈಲಾಸದಲ್ಲಿರ್ತಕ್ಕಂಥ ಮಹಾದೇವನ ತಪಸ್ಸಿನಿಂದ ಪಾಶುಪತಾಸ್ತ್ರವನ್ನು ಪಡೆ ಅಂತ ಹೇಳ್ತಾನೆ. ಶಿವನ ತಪಸ್ಸನ್ನು ಮಾಡೋ ನೀನು ಅರ್ಜುನ. ತಪಸ್ಸನ್ನು ಮಾಡಿ ಶಿವನಿಂದ ಪಾಶುಪತಾಸ್ತ್ರ ಅಂತ ಒಂದು ಇರ್ತೈತಿ. ಅದು ಭಾಳ ದೊಡ್ಡ ಒಂದು ಅಸ್ತ್ರ. ಅಂಥ ಒಂದು ಅಸ್ತ್ರವನ್ನು ಯುದ್ಧಕ್ಕೆ ಬೇಕಾಗತ್ತದು. ಅದನ್ನು ನೀನು ಶಿವನ ತಪಸ್ಸನ್ನು ಮಾಡಿ ಶಿವ ಸಂಪ್ರೀತಗೊಂಡು ಅವಾಗ ನಿಮಗೇನು ವರ ಬೇಕಂತ ಕೇಳ್ತಾನಲ್ಲ, ಅವಾಗ ನನಗಿಂಥ ಒಂದು ಅಸ್ತ್ರವನ್ನು ಕೊಡು ಅಂದರೆ ಅವಾಗ ತಥಾಸ್ತು ಅಂತಾನೆ. ಅಂಥ ವರವನ್ನು ಕೊಡ್ತಾನೆ. ನೀನು ಆ ಶಿವನಿಂದ ಪತಾಸ್ತ್ರವನ್ನು ಪಡಿ, ತಪಸ್ಸು ಮಾಡಿ ಅಂತಕ್ಕಂಥದ್ದನ್ನು ಅರ್ಜುನನಿಗೆ ಮಾರ್ಗದರ್ಶನ ಕೊಡ್ತಾನೆ. ಇವನಿಗೆ ಭೀಮನಿಗೆ ಗಂಧಮಾದನ ಪರ್ವತದಲ್ಲಿ ಹನುಮಂತನಿಂದ ವರ ಪಡೆ ಅಂತ ಹೇಳ್ತಾನೆ. ಗಂಧಮಾದನ ಪರ್ವತ ಅಂತಿದೆ, ಅಲ್ಲಿ ನೀನು ತಪಸ್ಸು ಕುಂತು ಹನುಮಂತನ ತಪಸ್ಸನ್ನು ಮಾಡು, ಆಂಜನೇಯನ ತಪಸ್ಸನ್ನು. ಅಲ್ಲಿ ಅವನಿಂದ ನೀನು ವರವನ್ನು, ಇನ್ನೂ ಶಕ್ತಿಶಾಲಿಯಾಗಿರ್ತಕ್ಕಂಥ ವರವನ್ನು ನೀನು ಪಡಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆಮೇಲೆ
ನಕುಲ ಸಹದೇವರಿಗೆ ಏನು ಹೇಳ್ತಾನೆ ನೋಡ್ರಿ, ಅಶ್ವಿನಿ ಕುಮಾರರಿಂದ ಧನ್ವಂತರಿ ವಿದ್ಯೆಯನ್ನು ಕಲಿಯಿರಿ. ಧನ್ವಂತರಿ ಅಂದರೆ ಈಗ ನಾವು ಆಯುರ್ವೇದ ಅಂತ ಹೇಳ್ತೀವಲ್ಲ, ಆಯುರ್ವೇದದ ಮೂಲ ಪುರುಷರೇ ಧನ್ವಂತರಿ ದೇವತೆಗಳು ಅಂತಂದು ನಾವು ಇವತ್ತಿಗೂ ಆಯುರ್ವೇದದಲ್ಲಿ ಪೂಜೆ ಮಾಡ್ತಾರೆ ಧನ್ವಂತರಿ ದೇವತೆಗಳನ್ನು. ಅಂಥ ಒಂದು ಸಂಜೀವಿನಿ ವಿದ್ಯೆಯನ್ನು, ಅಂದರೆ ಯಾವುದೇ ಒಂದು ಔಷಧಿಯನ್ನು ಹಾಕಿಬಿಟ್ರೆ ಅದು ಗಾಯ ಅಥವಾ ಗುಣ ಆಗಬೇಕು, ಎಂಥ ಕಾಯಿಲೆ ಕೂಡ ಅದರಿಂದ ಗುಣ ಆಗಬೇಕು. ಅಂಥ ಒಂದು ವಿದ್ಯೆಯನ್ನು ನಕುಲ ಸಹದೇವರು ಕಲೀರಿ ನೀವು. ಯಾಕಂದ್ರೆ ಅವರು ಅಶ್ವಿನಿ ದೇವತೆಗಳ ವರಪ್ರಸಾದ. ನಕುಲ ಸಹದೇವರು ಕುಂತಿಯಿಂದ ಏನು ಬಂದ್ರಲ್ಲ, ಕುಂತಿ ಮಾದ್ರಿಗೆ ಆ ಒಂದು ವರವನ್ನು ದಯಪಾಲಿಸಿದ್ಲು. ಹಂಗಾಗಿ ಅಶ್ವಿನಿ ದೇವತೆಗಳ ವರಪ್ರಸಾದ ಇರೋದ್ರಿಂದ ಗಾಡ್ ಫಾದರ್ ಅಂತ ಏನು ಹೇಳ್ತೀವಲ್ಲ ನೀವು, ಆದ್ದರಿಂದ ಪಡ್ಕೊಳ್ರಿ ನೀವು ಒಂದು ಸಂಜೀವಿನಿ ವಿದ್ಯೆ, ಧನ್ವಂತರಿ ವಿದ್ಯೆಯನ್ನು. ಆ ಧನ್ವಂತರಿ ವಿದ್ಯೆ ಎಲ್ಲಿ ಉಪಯೋಗ ಆಗತ್ತೆ ಮುಂದೆ ಅಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಉಪಯೋಗ ಆಗತ್ತೆ ಅವ್ರಿಗೆ. ಆ ಸೈನಿಕರು ಎಲ್ಲ ಗಾಯಾಳುಗಳಾಗಿ ಬಂದವರೆಲ್ಲ ಶಿಬಿರಕ್ಕೆ ಸೇರಿಸಿರ್ತಾರೆ. ಅಲ್ಲಿ ಎಲ್ಲ ವಾರ್ ಟೈಪ್ ಮಾಡಿರ್ತಾರೆ ಎಲ್ಲ ಶಿಬಿರದಲ್ಲಿ. ಕೈ ಮುರಿದಾರು, ಕಾಲು ಮುರಿದಾರು, ಎದೆಗೆ ಬಾಣ ಬಿದ್ದಾರು, ಇವರೆಲ್ಲ ಅಂಥವ್ರನ್ನೆಲ್ಲ ಇವ್ರು ರಾತ್ರಿ ಹೋಗಿ ಎಲ್ಲ ಗುಣಪಡಿಸ್ತಿರ್ತಾರೆ ಪಾಂಡವರು. ಅದು ಒಂದು ಪ್ಲಸ್ ಪಾಯಿಂಟು. ಇವರಲ್ಲಿ 11 ಅಕ್ಷೋಹಿಣಿ ಸೈನ್ಯ ಕೌರವರಲ್ಲಿ, ಇವರಲ್ಲಿ 7 ಅಕ್ಷೋಹಿಣಿ ಸೈನ್ಯ ಅಷ್ಟೇ. 4 ಅಕ್ಷೋಹಿಣಿ ಕೌರವರಲ್ಲಿ ಜಾಸ್ತಿ ಇದ್ದರೂ ಸಹ ಕಂಪ್ಲೀಟ್ ಕೌರವರ ಸೈನ್ಯ ನಾಶ ಆಗ್ತದೆ, ಇವರು ಗೆಲ್ತಾರೆ ಮುಂದೆ. ಇವರೇ ನಕುಲ ಸಹದೇವ ಪ್ರತಿ ರಾತ್ರಿ ರೌಂಡ್ಸ್ ಹೋಗೋ ಡಾಕ್ಟ್ರ್ ಅಂತಾರಲ್ಲ, ಹಂಗೆ ಪ್ರತಿ ರಾತ್ರಿ ಶಿಬಿರಗಳಲ್ಲಿ ಹೋಗಿ ಎಲ್ಲರನ್ನು ಗುಣಪಡಿಸ್ತಾ ಇರ್ತಾರೆ. ಅವ್ರಿಗೆ ಅಂಥ ವಿದ್ಯೆ ಗೊತ್ತಿರ್ತದೆ, ಅಂಥ ಗಿಡಮೂಲಿಕೆಗಳು ಗೊತ್ತಿರ್ತಾವೆ. ಆ ಧನ್ವಂತರಿ ಏನು ಅಶ್ವಿನಿ ಕುಮಾರ್ ಅಂತ ಹೇಳ್ತೀವಲ್ಲ, ಅವರ ಒಂದು ಮಾನಸ ಪುತ್ರರಲ್ಲಿ ಇವರು. ಅಂಥ ಒಂದು ವಿದ್ಯೆಯನ್ನು ಇವರು ಕಲೀರಿ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ ನಕುಲ ಸಹದೇವರಿಗೆ. ಈಗ ಇವ್ರು 4 ಜನಕ್ಕೆ ಹೇಳಿದೆ. ಈಗ ಇನ್ನು ಯಾರಿಗೆ, ಯುಧಿಷ್ಠಿರನಿಗೆ ಹೇಳ್ಬೇಕಲ್ಲ. ಯುಧಿಷ್ಠಿರ ಮತ್ತು ದ್ರೌಪದಿ ಜೊತೆಗೆ ಇರಲೇಬೇಕಾಗತ್ತೆ ಅಲ್ಲಿ. ಯಾಕಂದರೆ ದ್ರೌಪದಿನ ಒಬ್ಬರನ್ನೇ ಬಿಟ್ಟು ಹೋಗೋಕ್ಕಾಗಲ್ಲ ಅವನು ಆ ಅಡವಿಯಲ್ಲಿ. ಅವಾಗ ಹೇಳ್ತಾನೆ ನೋಡ್ರಿ, ತಪಸ್ವಿಗಳ ಸೇವೆ ಮಾಡಿ ಪುಣ್ಯ ಸಂಪಾದಿಸಿ. ನೀವಿಬ್ಬರು ವನದಲ್ಲಿರ್ತೀರಲ್ಲ, ಅಡವಿಯಲ್ಲಿ ಕಾಡಿನಲ್ಲಿ ಋಷಿಮುನಿಗಳು ಅಡ್ಡಾಡ್ತಿರ್ತಾರೆ. ಮೊದಲೆಲ್ಲ ಅಡವಿಯಲ್ಲಿ ಕಾಡಿನಲ್ಲಿ ಅಡ್ಡಾಡ್ತಿದ್ರು ಅವರು ಸಹ ಕಾಡಿನಲ್ಲಿ ಎಲ್ಲೋ ಒಂದು ಸಣ್ಣ ಗುಡಿಸಲಿನಲ್ಲಿ ವಾಸ ಮಾಡ್ತಾಯಿದ್ರು. ಅಂಥ ಋಷಿಮುನಿಗಳು ನಿಮಗೇನಾದರೂ ಕಂಡ್ರೆ ಅವರಿಗೆ ಒಂದು ಫಲಾಹಾರವನ್ನು ಕೊಡ್ತಕ್ಕಂಥದ್ದು, ಅಲ್ಲಿ ಹಣ್ಣು ಹಂಪಲು ಕಿತ್ಕೊಂಡು ಅವ್ರಿಗೆ ಕೊಡ್ತಕ್ಕಂಥದ್ದು, ಅವ್ರಿಗೆ ಸೇವೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಬಟ್ಟೆ ಕೊಡೋದು, ಏನೋ ಒಂದು ಅವ್ರಿಗೆ ಸೇವೆ ಮಾಡೋದು. ಇಂಥ ಒಂದು ಸೇವೆಯನ್ನು ಮಾಡಿ ಆ ಸೇವೆಯಿಂದ ತೃಪ್ತರಾದಾಗ ಅವರು ವರ ಕೊಡ್ತಾಯಿದ್ರು ಋಷಿಗಳು. ಅವಾಗೆಲ್ಲ ವರಗಳು ಶಾಪಗಳು ಅಂತ ಏನು ಹೇಳ್ತೀವಲ್ಲ, ಇವರ ಸೇವೆ ಅವರಿಗೆ ಭಾಳ ಅಚ್ಚುಮೆಚ್ಚಾದಾಗ ನಿಮಗೇನು ವರ ಬೇಕು ಕೇಳ್ರಿ, ಅಂಥ ಒಂದು ವರಗಳನ್ನು ನೀವು ಪಡ್ಕೊಳ್ರಿ, ನಿಮ್ಮ ಶಕ್ತಿ ವೃದ್ಧಿ ಆಗತ್ತೆ ಮುಂದೆ. ಅದು ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ನಿಮಗೆ ಅನುಕೂಲ ಆಗ್ತತಿ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ನೀವಿಬ್ಬರು ಆ ಕೆಲಸ ಮಾಡಿರಿ ದ್ರೌಪದಿ ಯುಧಿಷ್ಠಿರ ಅಂತ ಹೇಳ್ತಾರೆ. ಅಂದರೆ 12 ವರ್ಷದಲ್ಲಿ ಬಹುತೇಕ ದ್ರೌಪದಿ ಯುಧಿಷ್ಠಿರ ಅಷ್ಟೇ ವನವಾಸದಲ್ಲಿರ್ತಾರೆ. ಇವರೆಲ್ಲರೂ ಬೇರೆ ಬೇರೆ ಕಡೆಗೆ ಹೋಗ್ತಾರೆ ತಪಸ್ಸನ್ನು ಮಾಡೋದಕ್ಕೆ, ಶಕ್ತಿಯನ್ನು ಗಳಿಸೋದಕ್ಕೆ. ಇನ್ನು ಬೇರೆ ಬೇರೆ ಕಡೆಗೆ ಇವ್ರು 4 ಹೋಗ್ತಾರೆ. ಹೋದ್ಮೇಲೆ ಕೊನೆಗೆ ಇಂಥ ದಿವಸ ಬರಬೇಕಂತ, ಇಂಥಲ್ಲಿ ಕಲಿಬೇಕು ಎಲ್ಲರೂ ಅಂತಕ್ಕಂಥದ್ದನ್ನು ಅವ್ರು ಮಾತಾಡ್ಕೊಂಡು ಹೋಗಿರ್ತಾರೆ. ಅವರು ಇಷ್ಟೆಲ್ಲ ಮಾರ್ಗದರ್ಶನ ಮಾಡ್ತಾನೆ ಅವರಿಗೆಲ್ಲ ಶ್ರೀಕೃಷ್ಣ. ಸುಭದ್ರ ಮತ್ತು ಶ್ರೀಕೃಷ್ಣ ದ್ವಾರಕೆಗೆ ಪ್ರಯಾಣ. ಇವರಿಗೆಲ್ಲ ಶುಭ ಹಾರೈಸಿ ನಿಮಗೆಲ್ಲ ಕಲ್ಯಾಣ ಆಗಲಿ, ಒಳ್ಳೆಯದಾಗಲಿ. ಈಗ ಸುಭದ್ರೆ ತುಂಬು ಗರ್ಭಿಣಿ ಇದ್ದಲ್ಲ, ಹಂಗಾಗಿ ನಮ್ಮ ತವ್ರಿಗೆ ಕರ್ಕೊಂಡು ಹೋಗ್ಬೇಕಲ್ಲ ಅವನು. ಸುಭದ್ರೆಯನ್ನು ಕರ್ಕೊಂಡು ಶ್ರೀಕೃಷ್ಣ ದ್ವಾರಕೆ ಕಡೆಗೆ ಹೊರಡ್ತಾನೆ. ವಿದಾಯದ ಬೀಳ್ಕೊಡುಗೆ ಸುಭದ್ರ ಮತ್ತು ಶ್ರೀಕೃಷ್ಣನಿಂದ. ಇಂದ್ರಪ್ರಸ್ಥವನ್ನು ಎಲ್ಲರೂ ಬಿಟ್ಬಿಟ್ರು. ಇವರು ನಾರುಡಿಗೆ ಹುಟ್ಟು ಪಾಂಡವರು ವನವಾಸಕ್ಕೆ ತೆರಳಿದರು. ಸುಭದ್ರ ಮತ್ತು ಶ್ರೀಕೃಷ್ಣ ರಥದಲ್ಲಿ ದ್ವಾರಕೆಯ ಕಡೆಗೆ ತೆರಳಿದರು. ಇಬ್ಬರು ಸಹ ವಿದಾಯದ ಬೀಳ್ಕೊಡುಗೆಯನ್ನು ಕೊಟ್ಟರು. ಪುರಜನರ ಕಣ್ಣೀರು ಆ ಒಂದು ಇಂದ್ರಪ್ರಸ್ಥದಲ್ಲಿ ನೋಡ್ರಿ. ಇಂದ್ರಪ್ರಸ್ಥ ಆಗೋಕ್ಕಿಂತ ಮುಂಚೆ ಅಲ್ಲಿ ಕಾಂಡವ ಪ್ರಸ್ಥ ಅಂತಕ್ಕಂಥದ್ದು, ಅದರಲ್ಲಿ ಮೋಸ ಮಾಡಿದ್ರೆ ಮುಂಚೆ ಕೌರವರು ನಿಮಗೆ ಅರ್ಧ ರಾಜ್ಯ ಬೇಕಂದಾಗ ಕೆಲಸಕ್ಕೆ ಬಾರದ್ದು. ಇವರೇ ವಾಲಂಟ್ರಿಗೆ ಆರಿಸ್ಕೊಂಡ್ರು. ಕಾಂಡವ ಪ್ರಸ್ಥ ಅಂತ ಅಲ್ಲಿ ಬರೀ ಹಾವುಗಳಿದ್ದು, ಅಂಥ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡ್ರು. ಇಲ್ಲ ನಾವು ಅಂಥಲ್ಲೇ ಅಭಿವೃದ್ಧಿಪಡಿಸ್ತೀವಿ ಅಂತಂದು ಅಂಥದನ್ನು ಭಾಳ ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿಪಡಿಸಿದ್ರು ಇಂದ್ರನ ಸಹಾಯದಿಂದ, ಮಯ ಅಂತಕ್ಕಂಥ ಶಿಲ್ಪಿಯ ಸಹಾಯದಿಂದ. ಅದು ಅವರಿಗೆ ಕಣ್ಕಿಸ್ರಾಗ್ಬಿಡ್ತು ಕೌರವರಿಗೆ. ಹಸ್ತಿನಾಪುರಕ್ಕಿಂತ ಮಿಗಿಲಾಗಿ ಇಂದ್ರಪ್ರಸ್ಥ ಬೆಳೆದು ಬಿಡ್ತಲ್ಲ, ಅದನ್ನು ಮತ್ತೆ ತೊಗೊಳಕ್ಕಂತಂದು ಮತ್ತೆ ಇವರನ್ನು ಇಂದ್ರಪ್ರಸ್ಥದಿಂದ ಓಡಿಸಿದರು. ಒಂದು ಮರುಭೂಮಿ ಆಗಿರ್ತಕ್ಕಂಥ ಪ್ರದೇಶ, ಒಂದು ವಿಷಜಂತುಗಳಿಂದ ಕೂಡಿರ್ತಕ್ಕಂಥ ಪ್ರದೇಶವನ್ನು ಅಷ್ಟು ದೊಡ್ಡ ಮಟ್ಟದಲ್ಲಿ ಇಂದ್ರಪ್ರಸ್ಥ ಮಾಡಿದರು. ಈಗ ಆ ಇಂದ್ರಪ್ರಸ್ಥವನ್ನು ಬಿಟ್ಟು ಹೋದಾಗ ಅಲ್ಲಿ ಜನನೇ ಇದ್ದಲ್ಲಿ ಮೊದಲು ಯಾರು ಹಸ್ತಿನಾಪುರದಿಂದ ಹೊರಟು ಹೋದರು, ಬೇರೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಜನ ಅಲ್ಲಿ ನೆಲೆಸಿ ಅದು ಒಂದು ದೊಡ್ಡ ಸಾಮ್ರಾಜ್ಯ ಆಗಿತ್ತು. ಇವತ್ತು ಆ ಜನ ಎಲ್ಲ ಕಣ್ಣೀರಾಗ್ತಿದ್ದಾರೆ. ಯಾಕಂದ್ರೆ ಮುಂದೆ ದುರ್ಯೋಧನ ಬಂದರೆ ಅವನ ದುರಾಡಳಿತನ ಸಹಿಸ್ಕೊಳ್ಬೇಕಲ್ಲ.
ಹಂಗಾಗಿ ಮುಂದಿನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಜನಗಳು. ಪುರ ಜನರು ಭಾಳ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮೊನ್ನೆ ಕೂಡ ಇಂದ್ರಪ್ರಸ್ಥ ಸಂಸತ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, ಪೇಪರ್ನಲ್ಲಿ ಓದಿರ್ಬೋದು ನೀವು. ಒಬ್ಬ ಸಂಸದ ದೆಹಲಿಯನ್ನು ಇಂದ್ರಪ್ರಸ್ಥ ಮಾಡಿರಿ ಅಂತಂದು ಪ್ರಸ್ತಾಪ ಮಾಡಿದ್ದಾನೆ ಮೊನ್ನೆ, ಈಗ ರೀಸೆಂಟ್ ಹಿಂದಿನ ವಾರದಲ್ಲಿ. ಇಷ್ಟು ಸಮಯ ಆಯಿತು ಅಂತಕ್ಕಂಥದ್ದು. ಇಷ್ಟು ಮಹಾಭಾರತ ಕಥಾಸಾರ ಭಾಗ 29 ಇಲ್ಲಿಗೆ ವಿರಾಮವನ್ನು ಕೊಡೋಣ. ಮುಂದಿನ ಒಂದು ಸಂಚಿಕೆಯಲ್ಲಿ ಮಹಾಭಾರತ ಕಥಾಸಾರ ಭಾಗ 30 ವಿಚಾರಕ್ಕೆ ಹೋಗೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಇಷ್ಟು ಹೊತ್ತು ಸಾವಧಾನವಾಗಿ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ, ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ TSF ಕೆಲ್ಲಾಡಿನರಿಗೂ ಎಲ್ಲರಿಗೂ ಸಹ ನಮಸ್ಕಾರಗಳನ್ನು ತಿಳಿಸಿ ನನ್ನ ಈ ಒಂದು ವಿಚಾರಕ್ಕೆ ವಿರಾಮವನ್ನು ಕೊಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.